ಶತಾನಂದರು ಜನಕ ಮಹಾರಾಜನಿಗೆ ವೆಂಕಟಾಚಲದ ಮಹಿಮೆಯನ್ನು ಹೇಳಿದರು. ಅಂದರೆ 4 ಯುಗದಲ್ಲಿ 4 ಹೆಸರು ಯಾಕೆ ಬಂತು ಅಂತನ್ನೋದನ್ನು ನಿರೂಪಣೆ ಮಾಡಿದರು. ವೃಷಭಾಚಲ, ಅಂಜನಾಚಲ, ಶೇಷಾಚಲ, ವೆಂಕಟಾಚಲ ಅಂತ. ಇಂಥ ವೆಂಕಟಾಚಲಕ್ಕೆ ವೈಕುಂಠಾಧಿಪತಿಯಾದಂಥ ಪರಮಾತ್ಮ ಬಂದು ಈ ವೆಂಕಟಾಚಲದಲ್ಲಿ ನೆಲೆಸಿದ್ದಾನೆ. ಅದು ಯಾಕೆ ಭಗವಂತ ವೈಕುಂಠವನ್ನು ಬಿಟ್ಟು, ಅದು ಉತ್ತಮವಾದಂಥ ಲೋಕ, ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ, ಉತ್ತಮವಾದ ವೈಕುಂಠ ಲೋಕ, ಪರಮಾನಂದ ಭರಿತವಾದದ್ದು. ಅಂಥ ಲೋಕವನ್ನು ಬಿಟ್ಟು ಈ ಭೂಲೋಕದಲ್ಲಿ ವೆಂಕಟಾಚಲದಲ್ಲಿ ಬಂದು ನೆಲೆಸಿದ್ದಾನೆ. ಏನು ಕಾರಣ ಅಂತ ಕೇಳಿದಾಗ ಶತಾನಂದರು ಆ ವೈಕುಂಠವಾಸಿಯಾದ ಪರಮಾತ್ಮ, ವೈಕುಂಠಾಧಿಪತಿ, ಭೂವೈಕುಂಠ ಅಂತ ಅನಿಸಿದ ವೆಂಕಟಾಚಲಕ್ಕೆ ಬಂದ ಹಿನ್ನೆಲೆಯನ್ನು ಹೇಳ್ತಾ ಇದ್ದಾರೆ. ಶತಾನಂದ ಉವಾಚ ಪುರಾತು ಋಷಯಃ ಸರ್ವೇ ಕಶ್ಯಪಾದ್ಯಾ ಮುನೀಶ್ವರಾಃ ಸುಮಖಂ ಜಾಹ್ನವೀ ತೀರೆ ಸಂತೋಷಾಚ್ಚಕ್ರಿರೇ ದ್ವಿಜಾಃ. ಹಿಂದೆ ದ್ವಾಪರ ಯುಗದಲ್ಲಿ ಕೊನೆ ಭಾಗ, ದ್ವಾಪರ ಯುಗ ಮುಗಿಲಿಕ್ಕೆ ಬಂದಾಗ ಕಶ್ಯಪಾದ ಋಷಿಗಳೆಲ್ಲ ಗಂಗಾ ತೀರದಲ್ಲಿ ಒಂದು ಯಜ್ಞ ಮಾಡ್ತಾ ಇರ್ತಾರೆ. ಆ ಯಜ್ಞಕ್ಕೆ ನಾರದ ಋಷಿಗಳು ಹೋದರು. ನಾರದ ಋಷಿಗಳು ಹೋಗಿ ಆ ಋಷಿಗಳನ್ನು ಒಂದು ಪ್ರಶ್ನೆ ಮಾಡಿದರು. ನೀವಿಷ್ಟು ದೊಡ್ಡ ಯಜ್ಞ ಮಾಡ್ತಾ ಇದ್ದೀರಿ, ಕೊನೆಗೆ ಈ ಯಜ್ಞವನ್ನು ಯಾರಿಗೆ ಸಮರ್ಪಣೆ ಮಾಡ್ತೀರಿ? ಕರ್ಮ ಸಮರ್ಪಣೆ ಅಂತ ಮಾಡಲೇಬೇಕು, ಆವಾಗ ಕರ್ಮ ಶುದ್ಧವಾಗ್ತದೆ. ಕರ್ಮ ಶುದ್ಧಿರ್ ಮದರ್ಪಣಂ ಅಂತ ಕೃಷ್ಣ ಹೇಳ್ತಾನೆ. ದ್ರವ್ಯಶುದ್ಧಿ, ದೇಶಶುದ್ಧಿ, ಕಾಲಶುದ್ಧಿ, ದೇಹಶುದ್ಧಿ ಎಲ್ಲವೂ ಬೇಕು. ಅದರ ಜೊತೆಗೆ ಕರ್ಮಶುದ್ಧಿ ಬೇಕು. ಮಾಡುವ ಕರ್ಮ ಶುದ್ಧವಾಗುವುದು ಅಂದರೆ ಏನರ್ಥ? ಸ್ನಾನಾದಿಗಳಿಂದ ದೇಹ ಶುದ್ಧಿ ಆಗ್ತದೆ. ಮಾರ್ಜನ ಮಾಡಿದರೆ, ಗುಡಿಸಿ ಒರೆಸಿದರೆ, ರಂಗೋಲಿ ಹಾಕಿದರೆ ಸ್ಥಳ ಶುದ್ಧಿ ಆಗ್ತದೆ. ಕರ್ಮಶುದ್ಧಿ ಅಂದರೆ ಏನು? ಕರ್ಮಶುದ್ಧಿ ಅಂದರೆ ಪರಮಾತ್ಮನಿಗೆ ಅರ್ಪಣೆ ಮಾಡೋದೇ ಕರ್ಮಶುದ್ಧಿ. ಆದ್ದರಿಂದ ನಾರದ ಋಷಿಗಳು ಕೇಳಿದರು, ನೀವು ಮಾಡಿದ ಯಜ್ಞವನ್ನು ಯಾರಿಗೆ ಸಮರ್ಪಣೆ ಮಾಡ್ತೀರಿ? ಬ್ರಹ್ಮಾರ್ಪಣಮಸ್ತು ಅಂತ ಚತುರ್ಮುಖ ಬ್ರಹ್ಮದೇವರಿಗೆ ಸಮರ್ಪಣೆ ಮಾಡ್ತೀರೋ, ಕೃಷ್ಣಾರ್ಪಣಮಸ್ತು ಅಂತ ಕೃಷ್ಣನಿಗೆ ಅರ್ಪಣೆ ಮಾಡ್ತೀರೋ, ಅಥವಾ ಶಿವಾರ್ಪಣಮಸ್ತು ಅಂತ ಶಿವನಿಗೆ ಮಾಡ್ತೀರೋ? 3 ದೇವತೆಗಳು ಪ್ರಸಿದ್ಧರಿದ್ದಾರೆ, ಬ್ರಹ್ಮ, ವಿಷ್ಣು, ಮಹೇಶ್ವರ ಅಧಿಪತಿಗಳು. ಇರಲಿ, ಯಾರಿಗೆ ಸಮರ್ಪಣೆ ಮಾಡ್ತೀರಿ? ಕೋಭುಂಜತೆ ಯಜ್ಞಫಲಂ, ಯಜ್ಞದ ಫಲಭೋಕ್ತ ಯಾರು? ಯಜ್ಞ ನಿಯಾಮಕ ಯಾರು? ಯಜ್ಞ ನಾಮಕ ಯಾರು? ಇದನ್ನೆಲ್ಲ ಕೇಳಿದಾಗ ಆ ಋಷಿಗಳು, ಅವರಿಗೆಲ್ಲ ಗೊತ್ತಿದೆ, ಆದರೂ ಕೂಡ ನಾರದರು ಕೇಳಿದ್ದರಿಂದ ಒಂದು ಸಲ ಪರೀಕ್ಷೆ ಮಾಡಿಬಿಡೋಣ, 3 ದೇವತೆಗಳಲ್ಲಿ ಯಾರು ಉತ್ತಮರು ಅಂತ ಪರೀಕ್ಷೆ ಮಾಡಿ ಅವರಿಗೆ ಸಮರ್ಪಣೆ ಮಾಡಿದ್ರಾಯ್ತು. ಯಾರು ಸರ್ವದೇವೋತ್ತಮರೋ ಅವರಿಗೆ ನಾವು ಕರ್ಮ ಸಮರ್ಪಣೆ ಮಾಡಬೇಕು. ಬೇರೆ ದೇವತೆಗಳಿಗಿಂತ ಉತ್ತಮರು ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಪ್ರಸಿದ್ಧರಾಗಿದ್ದಾರೆ, ತ್ರಿದೇವತೆಗಳು. ಈ ತ್ರಿದೇವತಾ ಪರೀಕ್ಷೆ ಮಾಡಿ 3 ದೇವತೆಗಳಲ್ಲಿ ಯಾರು ಶ್ರೇಷ್ಠರೋ ಅವರಿಗೆ ಸಮರ್ಪಣೆ ಮಾಡೋಣ ಅಂತ ಋಷಿಗಳು ತೀರ್ಮಾನ ಮಾಡಿದರು. ಯಾರನ್ನು ಕಳಿಸೋದು ಪರೀಕ್ಷೆಗೆ? ತ್ರಿದೇವತಾ ಪರೀಕ್ಷೆ ಮಾಡಿ ಬರಬೇಕು. ಅದಕ್ಕೆ ಭೃಗು ಋಷಿಗಳನ್ನು ಕಳಿಸಿದರು. ಸಮ್ಮಿಲಿತ್ವಾ ತದಾ ಸರ್ವೇ ಭೃಗುಂ ಬ್ರಹ್ಮವಿದಾಂವರಂ, ಭೃಗು ಋಷಿಗಳನ್ನು ಕಳಿಸ್ತಾ ಇದ್ದಾರೆ, ನೀವು ಹೋಗಿ ಪರೀಕ್ಷೆ ಮಾಡಿಕೊಂಡು ಬನ್ನಿ ಅಂತ. ಯಾಕೆ ಭೃಗು ಋಷಿಗಳನ್ನು ಕಳಿಸಿದರು ಅಂದರೆ ಅವರ ಹೆಸರೇ ಹೇಳ್ತದೆ ಭೃಗು. ಭೃಗು ಅಂದರೆ ಏನು? ಭೃ ಅಂದರೆ ಭೃಶಂ, ಗು ಅಂದರೆ ಗಚ್ಚತಿ, ಭೃಶಂ ಗಚ್ಚತಿ ಇತಿ ಭೃಗು. ವೇಗದಿಂದ ಹೋಗಿ ಕೆಲಸ ಮಾಡಿಕೊಂಡು ಬರುವ ಋಷಿಗಳು ಭೃಗು ಋಷಿಗಳು. ಅಲ್ಲಿ ಒಂದು 5 ನಿಮಿಷ ಕೂತೆ, ಇನ್ಯಾರೋ ಬಂದರು, ಅವ್ರ ಹತ್ರ 10 ನಿಮಿಷ ಮಾತಾಡಿದೆ. ಹೀಗೆಲ್ಲ ಹೋದರೆ ಇಲ್ಲಿ ಯಜ್ಞ ಯಾವಾಗ ಮುಗಿಬೇಕು? ಯಜ್ಞ ಸಮರ್ಪಣೆ ಮಾಡಬೇಕು. ಆದ್ದರಿಂದ ಯಜ್ಞ ಸಮರ್ಪಣೆ ಮಾಡೋದ್ರೊಳಗಡೆ 3 ಲೋಕಕ್ಕೆ ಹೋಗಿ 3 ದೇವತೆಗಳಲ್ಲಿ ಯಾರು ಉತ್ತಮರು ಅಂತ ಪರೀಕ್ಷೆ ಮಾಡಿ ಬರಬೇಕು. ಅದಕ್ಕೆ ಭೃಗು ಋಷಿಗಳೇ ಸಮರ್ಥ. ಭೃಶಂ ಗಚ್ಚತಿ ಇತಿ ಭೃಗು. ಆ ಹೆಸರೇ ಹಾಗೆ ಬಂದಿದೆ. ಹಿಂದಿನ ಋಷಿಗಳದ್ದು ದೇವತೆಗಳದ್ದು ನಾಮ ಅನ್ವರ್ಥ ನಾಮ, ಸಾರ್ಥಕವಾಗಿರ್ತದೆ. ಭೃಶಂ ಅಂದರೆ ವೇಗವಾಗಿ ಗಮನಶೀಲರು, ಆದ್ದರಿಂದ ಭೃಗು. ಅಷ್ಟೇ ಅಲ್ಲ, ಇದು 3 ದೇವತೆಗಳನ್ನು ಪರೀಕ್ಷೆ ಮಾಡೋದು ಅಂದರೆ ಸಾಮಾನ್ಯದ ಕೆಲಸ ಅಲ್ಲ. ದೊಡ್ಡವರು ಸಣ್ಣವ್ರನ್ನ ಪರೀಕ್ಷೆ ಮಾಡ್ತಾರೆ ಇರೋದು.
ಸಣ್ಣವರು ದೊಡ್ಡವ್ರನ್ನ ಪರೀಕ್ಷೆ ಮಾಡೋದೆ. ಏನಾದರೂ ಪರೀಕ್ಷೆ ಮಾಡೋ ದೃಷ್ಟಿಯಿಂದ ಕೇಳಿದರೆ ಸಿಟ್ಟೇ ಬರ್ತದೆ ಅವರಿಗೆ. ಸಣ್ಣವರು ದೊಡ್ಡವ್ರನ್ನ ಪರೀಕ್ಷೆ ಮಾಡಬಾರ್ದು. ಭೃಗು ಋಷಿಗಳು ಹೋಗಿ 3 ದೇವತೆಗಳನ್ನು ಪರೀಕ್ಷೆ ಮಾಡಿ ಯಾರು ಶ್ರೇಷ್ಠರು ಅಂತ ತೀರ್ಮಾನ ಮಾಡಬೇಕಾದ್ರೆ ಏನು ವೈಶಿಷ್ಟ್ಯ ಅವರಲ್ಲಿ, ವೇಗದಿಂದ ಹೋಗ್ತಾರೆ ಅನ್ನೋದು ಒಂದು. ಇನ್ನೊಂದೇನು ಅಂದರೆ ಮಹರ್ಷೀಣಾಂ ಭೃಗುರಹಂ. ಕೃಷ್ಣ ಹೇಳಿದ್ದಾನೆ ಭಗವದ್ಗೀತೆ ವಿಭೂತಿ ಅಧ್ಯಾಯದಲ್ಲಿ, ಮಹರ್ಷಿಗಳ ಪೈಕಿ ಭೃಗು ಋಷಿಗಳಲ್ಲಿ ನನ್ನ ವಿಭೂತಿ ರೂಪ ಇದೆ ಅಂತ ಹೇಳಿದ್ದಾನೆ. ಆದ್ದರಿಂದ ಪರೀಕ್ಷೆ ಮಾಡಲಿಕ್ಕೆ ಭೃಗು ಋಷಿಗಳು ಸಮರ್ಥರು. ಯಾಕೆ? ಭಗವಂತನೇ ವಿಭೂತಿ ರೂಪದಿಂದ ಅಲ್ಲೆಲ್ಲ ಹೋಗ್ತಾನೆ ಅಂತ ಅರ್ಥ. ದೇವರ್ಷೀಣಾಂ ನಾರದೋಹಂ. ದೇವರ್ಷಿಗಳ ಪೈಕಿ ನಾರದರಲ್ಲಿ, ಮಹರ್ಷಿಗಳ ಪೈಕಿ ಭೃಗು ಋಷಿಗಳಲ್ಲಿ ಭಗವಂತನ ವಿಭೂತಿ ರೂಪ ಇದೆ. ಆದ್ದರಿಂದ ಈ ಕಾರ್ಯ ಅವರಿಂದ ಸಾಧ್ಯ ಅಂತ ತಿಳ್ಕೊಂಡು ಎಲ್ಲ ಋಷಿಗಳು ಭೃಗು ಋಷಿಗಳನ್ನು ಪ್ರಾರ್ಥನೆ ಮಾಡಿದರು. ಕೃತಾಂಜಲಿ ಪುಟಾಸ್ಥಿತಾ ಗಚ್ಚ ಶೀಘ್ರಂ ಮಹಾಬುದ್ಧೇ ಪರಂ ವೇತ್ತುಂ ಸುರೋತ್ತಮಂ. ಯಾರು ಸುರೋತ್ತಮರು ಅಂತ ತಿಳ್ಕೊಂಡು ಪರೀಕ್ಷೆ ಮಾಡಿಕೊಂಡು ಬನ್ನಿ ಅಂತಂದಾಗ ಭೃಗು ಋಷಿಗಳು ಹೊರಟರು. ಅಲ್ಲಿಂದ ಹೊರಟವರು ಸತ್ಯಲೋಕಕ್ಕೆ ಹೋದರು. ಚತುರ್ಮುಖ ಬ್ರಹ್ಮದೇವರನ್ನ ಮೊದಲು ಪರೀಕ್ಷೆ ಮಾಡೋಣ ಅಂತ ಅಲ್ಲಿ ಹೋಗ್ತಾರೆ. ಅಲ್ಲಿ ಚತುರ್ಮುಖ ಬ್ರಹ್ಮದೇವರು ಸರಸ್ವತಿಯಿಂದ ಸೇವಿತರಾಗಿ ಕೂತಿದ್ದರು ಸತ್ಯಲೋಕದಲ್ಲಿ. ಸರಸ್ವತಿ ಅವರ ಪಾದ ಸಂವಹನಾದಿ ಸೇವೆಯನ್ನು ಮಾಡ್ತಾ ಇದ್ಲು. ಭೃಗು ಋಷಿಗಳು ಹೋದರೆ ನೋಡಿದರೂ ಕೂಡ ಬ್ರಹ್ಮದೇವರು ಭೃಗು ಋಷಿಗಳನ್ನು ಸ್ವಾಗತ ಮಾಡಲಿಲ್ಲ, ಬನ್ನಿ ಅಂತ ಕರೀಲಿಲ್ಲ. ಯಾರೇ ಒಬ್ಬ ಬರಲಿ ಆಗತೆಯೇ ಸ್ವಾಗತಂ ಬ್ರೂಯಾತ್. ಬಂದವರಿಗೆ ಮೊದಲು ಸ್ವಾಗತ ಹೇಳಬೇಕು, ಬನ್ನಿ ಅಂತ ಕರೀಬೇಕು. ದೃಷ್ಟಿಂ ದದ್ಯಾತ್, ಮನೋ ದದ್ಯಾತ್, ವಾಚಂ ದದ್ಯಾಚ್ಚ ಸೂನೃತಾಂ, ಉತ್ಥಾಯ ಚಾಸನಂ ದದ್ಯಾತ್. ಏಷ ಧರ್ಮ ಸನಾತನಃ. ಇದು ಸನಾತನ ಧರ್ಮ. ಬಂದವ್ರನ್ನ ದೃಷ್ಟಿ ಕೊಟ್ಟು ಮಾತಾಡಿಸ್ಬೇಕು, ಮನಃಪೂರ್ವಕವಾಗಿ ಮಾತಾಡಿಸ್ಬೇಕು. ದೃಷ್ಟಿಂ ದದ್ಯಾತ್, ಮನೋ ದದ್ಯಾತ್, ವಾಚಂ ದದ್ಯಾಚ್ಚ ಸೂನೃತಾಂ. ಯಾಕೆ ಬಂದಿದ್ದೀರಿ, ಏನಾಗಬೇಕು, ಅವರ ಯೋಗಕ್ಷೇಮ ಎಲ್ಲ ವಿಚಾರಿಸಬೇಕು. ಉತ್ಥಾಯ ಚಾಸನಂ ದದ್ಯಾತ್. ಎದ್ದು ಸ್ವಾಗತ ಮಾಡಿ ಆಸನ ಕೊಟ್ಟು ಕೂಡಿಸ್ಬೇಕು. ಭೃಗು ಋಷಿಗಳು ಬ್ರಹ್ಮಲೋಕಕ್ಕೆ ಹೋದರೆ ಅಲ್ಲಿ ಚತುರ್ಮುಖ ಬ್ರಹ್ಮದೇವರು ಏನೂ ಉಪಚಾರ ಮಾಡಲಿಲ್ಲ, ಮಾತು ಕೂಡ ಆಡಿಸಲಿಲ್ಲ. ಆದ್ದರಿಂದ ಭೃಗು ಋಷಿಗಳು ನೋಡಿದರು ಇವರಲ್ಲಿಯೂ ಅಜ್ಞಾನ ಇದೆ ಅಂತ ಭಾವಿಸಿದರು. ಬಂದವರನ್ನು ಸ್ವಾಗತ ಮಾಡಬೇಕು ಅಂತನ್ನುವ ಜ್ಞಾನ ಇವರಿಗಿಲ್ಲ. ಆದ್ದರಿಂದ ಇವರು ಸರ್ವೋತ್ತಮರಲ್ಲ ಅಂತ ತೀರ್ಮಾನ ಮಾಡಿದರು. ಉತ್ತಮರು ಅಂದರೆ ಯಾರು? ಯಾರ ದೇಹ ಎಷ್ಟು ತೂಕ ಇದೆ, ಯಾರ ಹತ್ರ ಎಷ್ಟು ಹಣ ಇದೆ, ಅದರಿಂದ ಉತ್ತಮತ್ವ ತೀರ್ಮಾನ ಮಾಡಲಿಕ್ಕೆ ಹೊರಟವರು ಅಲ್ಲ ಭೃಗು ಋಷಿಗಳು. ಮಹತ್ವಂಚ ಗುಣೇನೈವ ನಾಕಾರೇಣ ಧನೇನವಾ ಅಂತಾರೆ. ಆಕಾರದಿಂದ ಉತ್ತಮತ್ವ ತೀರ್ಮಾನ ಮಾಡಲಿಕ್ಕೆ ಹೊರಟಿಲ್ಲ, ಹಣದಿಂದ ಉತ್ತಮತ್ವ ತೀರ್ಮಾನ ಮಾಡಲಿಕ್ಕೆ ಹೊರಟಿಲ್ಲ. ಮಹತ್ವಂಚ ಗುಣೇನೈವ ನಾಕಾರೇಣ ಧನೇನವ. ಆಕಾರ ಧನದಿಂದ ಮಹತ್ವ ತೀರ್ಮಾನ ಅಲ್ಲ, ಗುಣದಿಂದ ತೀರ್ಮಾನ. ಚತುರ್ಮುಖ ಬ್ರಹ್ಮದೇವರ ಹತ್ರ ಬಂದಾಗ ಅವರೇನೂ ಸ್ವಾಗತ ಮಾಡಲಿಲ್ಲ, ಅವರನ್ನು ಬಿಟ್ಟರು. ಇವರು ಉತ್ತಮರಲ್ಲ ಅಂತ ಭಾವಿಸಿ ಕೈಲಾಸಕ್ಕೆ ಹೋದರು. ಕೈಲಾಸಕ್ಕೆ ಹೋದರೆ ರುದ್ರದೇವರು ಪಾರ್ವತಿ ಜೊತೆಗೆ ಏಕಾಂತದಲ್ಲಿ ಸಂಭಾಷಣೆಯಲ್ಲಿ ತೊಡಗಿರ್ತಾರೆ. ಏಕಾಂತ ಸರಸ ಸಲ್ಲಾಪದಲ್ಲಿದ್ದಾಗ ಭೃಗು ಋಷಿಗಳು ಹೋದರು. ಪಾರ್ವತಿಗೆ ಸ್ವಲ್ಪ ಸಂಕೋಚ ಆಯಿತು. ಅದರಿಂದ ರುದ್ರದೇವರಿಗೂ ಸಿಟ್ಟು ಬಂತು. ಈಗ್ಯಾಕೆ ಬಂದ ಈ ಋಷಿ ಅಂತ ಹೇಳಿ ರುದ್ರದೇವರು ಶೂಲ ತಗೊಂಡು ಭೃಗು ಋಷಿಗಳನ್ನು ಹೊಡಿಲಿಕ್ಕೆ ಬಂದರು. ಶೂಲದಿಂದ ಹೊಡಿಲಿಕ್ಕೆ ಬಂದಾಗ ಭೃಗು ಋಷಿಗಳಿಗೆ ಸಿಟ್ಟು ಬಂತು. ಅಲ್ಲಿ ಬ್ರಹ್ಮದೇವರಲ್ಲಿಯೂ ಸತ್ಯಲೋಕಕ್ಕೆ ಹೋದಾಗಲೂ ಸ್ವಾಗತ ಇದ್ದಿಲ್ಲ, ಇಲ್ಲಿ ಬಂದರೆ ಸ್ವಾಗತ ಇಲ್ಲ ಅಂತ ಅಷ್ಟೇ ಅಲ್ಲ, ಶಿಕ್ಷೆನೇ ಕೊಡಲಿಕ್ಕೆ ಶುರು ಮಾಡಿದರು. ರುದ್ರದೇವರು ಹೊಡಿಲಿಕ್ಕೆ ಬಂದಿದ್ದಾರೆ. ಆದ್ದರಿಂದ ಭೃಗು ಋಷಿಗಳಿಗೆ ಕೋಪ ಬಂದು ಅವರು ಶಾಪ ಕೊಟ್ಟರು. ರುದ್ರದೇವರಿಗೆ ಶಾಪ ಕೊಟ್ಟರು. ನಾನು ನಿನ್ನ ಲೋಕಕ್ಕೆ ಬಂದರೆ ನನ್ನನ್ನು ಸ್ವಾಗತ ಮಾಡೋದು ಬಿಟ್ಟು ಹೊಡಿಲಿಕ್ಕೆ ಬರ್ತಾ ಇದ್ದಿ. ಆದ್ದರಿಂದ ನಿನಗೆ ಲೋಕದಲ್ಲಿ ಮೂರ್ತಿ ಪೂಜೆ ಇಲ್ಲದೆ ಹೋಗಲಿ, ಬರೀ ಶಿವಲಿಂಗ ಪೂಜಾ ಅಂತ ಲಿಂಗ ಪೂಜೆ ಆಗಬೇಕೇ ಹೊರತು ನಿನಗೆ ಮೂರ್ತಿ ಪೂಜೆ ಇಲ್ಲ ಅಂತ ಶಾಪ ಕೊಟ್ಟರು. ಇದೇ ಸಿಟ್ಟಿನಿಂದ ಬ್ರಹ್ಮದೇವರಿಗೂ ಶಾಪ ಕೊಟ್ಟರು. ಅಲ್ಲಿಯೂ ಸತ್ಕಾರ ಆಗಿದ್ದಿಲ್ಲ. ಅದನ್ನು ನೆನಪಿಟ್ಟುಕೊಂಡು ಬ್ರಹ್ಮದೇವರಿಗೂ ಶಾಪ ಹಾಕಿದರು. ಅಲ್ಲಿ ಅವರು ಸತ್ಕಾರ ಮಾಡಿದ್ದಿಲ್ಲ. ಆದ್ದರಿಂದ ಬ್ರಹ್ಮದೇವರಿಗೆ ಲೋಕದಲ್ಲಿ ಪೂಜೆನೇ ಇಲ್ಲದೆ ಹೋಗಲಿ ಅಂತ ಶಾಪ ಕೊಟ್ಟರು. ಆದ್ದರಿಂದ ಲೋಕದಲ್ಲಿ ಬ್ರಹ್ಮದೇವರಿಗೆ ಪೂಜೆ ಇಲ್ಲ, ರುದ್ರದೇವರಿಗೆ ಮೂರ್ತಿ ಪೂಜೆ ಇಲ್ಲ. ಎಷ್ಟು ಸತ್ಯ ಈ ಪುರಾಣ ಅಂದರೆ ಅವತ್ತಿನಿಂದ ಇವತ್ತಿನ ತನಕನೂ ಕೂಡ ನಡ್ಕೊಂಡು ಬಂದಿದೆ. ಎಲ್ಲಿಯೂ ಕೂಡ ಬ್ರಹ್ಮದೇವರ ಗುಡಿ ಅಂತ ಯಾರೂ ಮಾಡಿಲ್ಲ. ಗಣೇಶನ ಗುಡಿ ಆಗ್ತಾ ಇದೆ,
ಬೇಕಾದಷ್ಟು ಗಣೇಶನ ಗುಡಿ, ಶ್ರೀನಿವಾಸ ದೇವರ ದೇವಾಲಯಗಳು, ಲಕ್ಷ್ಮೀ ದೇವಾಲಯ, ಆದರೆ ಚತುರ್ಮುಖ ಬ್ರಹ್ಮರ ದೇವಾಲಯ ಅಂತೊಂದು ಕಟ್ಟಿಸಿ ಪೂಜೆ ಮಾಡೋ ಪದ್ಧತಿ. ಅಂಥ ಪ್ರತಿಮೆಗಳಿಗೂ ಪೂಜೆ ಇಲ್ಲ. ರುದ್ರದೇವರಿಗೂ ಕೂಡ ದೊಡ್ಡ ದೊಡ್ಡ ದೇವಸ್ಥಾನ, ಜ್ಯೋತಿರ್ಲಿಂಗಗಳು, 12 ಜ್ಯೋತಿರ್ಲಿಂಗಗಳಿದೆ. ಎಲ್ಲ ಕಡೆ ಶಿವಲಿಂಗ ಪೂಜೆಯ ಹೊರತು ಮೂರ್ತಿ ಪೂಜೆ ಇಲ್ಲ. ಹೀಗೆ ಭೃಗು ಋಷಿಗಳು ಶಾಪ ಕೊಟ್ಟದ್ದನ್ನು ಅವರು ಸ್ವೀಕಾರ ಮಾಡಿದರು. ಅದರಂತೆ ನಡ್ಕೊಂಡೇ ಬಂದಿದೆ, ಇವತ್ತಿನವರೆಗೂ ಹಾಗೆ ನಡ್ಕೊಂಡು ಬಂದಿದೆ. ಇಲ್ಲಿ ಒಂದು ಪ್ರಶ್ನೆ, ಭೃಗು ಋಷಿಗಳು ಶಾಪ ಕೊಟ್ಟರೆ ಬ್ರಹ್ಮದೇವರ ಸ್ಥಾನ ಯಾವುದು, ರುದ್ರದೇವರ ಸ್ಥಾನ ಯಾವುದು, ಭೃಗು ಋಷಿಗಳು ಎಷ್ಟು ಕೆಳಗಿದ್ದಾರೆ? ವಿಷ್ಣು ಸರ್ವೋತ್ತಮೋಥೋ ಪ್ರಕೃತಿರಥ ವಿಧಿ ಪ್ರಾಣನಾಥಾವಥೋಕ್ತೆ ಬ್ರಹ್ಮಾಣಿ ಭಾರತೀ ಚ ದ್ವಿಜಫಣಿಪಮೃಡಾಶ್ಚ ಸ್ತ್ರಿಯಶ್ಚ ವಿಷ್ಣೋ ಸೌಪರ್ಣಿ ವಾರುಣಿ ಪರ್ವತಪತಿತನಯಾ ಚೇಂದ್ರಕಾಮಾವಥಾಸ್ಮ ಪ್ರಾಣೋಥೋ ಯೋ ನಿರುದ್ಧೋ ರತಿಮನುಗುರವೋ ದಕ್ಷಶಚ್ಚೌ ಚ ಪಾಂತು ತ್ರಾಯಂತಾಂ ನ ಸದೈತೆ ಪ್ರವಹ ಉತಯಮೋ ಮಾನವೀ ಚಂದ್ರಸೂರ್ಯೌ ಚಾಪೋಥೋ ನಾರದೋಥೋ ಭೃಗುರನಲಕುಲೇಂದ್ರ ಪ್ರಸೂತಿಶ್ಚ ನಿತ್ಯಂ. ಇಲ್ಲಿ ಬರ್ತಾರೆ ಭೃಗು ಋಷಿಗಳು. 15ನೇ ಕಕ್ಷೆಯಲ್ಲಿದ್ದಾರೆ ಭೃಗು ಋಷಿಗಳು. ರುದ್ರದೇವರಿದ್ದಾರೆ 5ನೇ ಕಕ್ಷೆ, ಚತುರ್ಮುಖ ಬ್ರಹ್ಮದೇವರದ್ದು 3ನೇ ಕಕ್ಷೆ, ವಿಷ್ಣು ಲಕ್ಷ್ಮೀ ಬ್ರಹ್ಮದೇವರು 3ನೇ ಕಕ್ಷೆ, ರುದ್ರದೇವರದ್ದು 5ನೇ ಕಕ್ಷೆ, ಭೃಗು ಋಷಿಗಳು 15ನೇ ಕಕ್ಷೆ. ಇಂಥ ಭೃಗು ಋಷಿಗಳು ಇಷ್ಟು ಕೆಳಗಿದ್ದವರು ಶಾಪ ಕೊಟ್ಟರೆ ಆ ಬ್ರಹ್ಮದೇವರು ಯಾಕೆ ಸ್ವೀಕಾರ ಮಾಡಬೇಕು? ರುದ್ರದೇವರು ಸ್ವೀಕಾರ ಮಾಡಬೇಕು ಅಂತ ಏನು? ಇವರ ಶಾಪವನ್ನು ಹುಸಿ ಮಾಡಿಬಿಡ್ಬೋದು. ಸಣ್ಣವರು ಶಾಪ ಕೊಟ್ಟರೆ ದೊಡ್ಡವರಿಗೆ ಅದು ತಗುಲೋದೇ ಇಲ್ಲ, ಅಂಟೋದೇ ಇಲ್ಲ ಅದು. ಆದರೆ ಪರಮಾತ್ಮ ಎಲ್ಲ ದೇವತೆಗಳಿಗೂ ಒಂದು ಆಜ್ಞೆ ಮಾಡಿದ್ದಾನಂತೆ. ಯಾರಾದರೂ ಋಷಿಗಳು ಬ್ರಾಹ್ಮಣರು ಶಾಪ ಕೊಟ್ಟರೆ ಅದನ್ನು ನೀವು ನಡೆಸ್ರಿ ಅಂತ ಪರಮಾತ್ಮ ಆಜ್ಞೆ ಮಾಡಿದ್ದಾನಂತೆ. ಅದಕ್ಕೊಂದು ಹಿನ್ನೆಲೆ ಇದೆ. ವಿಷ್ಣುನಾ ವಿಷ್ಣು ಭಕ್ತೈಶ್ಚ ಬ್ರಹ್ಮಶಾಪೋನು ವರ್ತತೆ. ವಿಷ್ಣುವಾಗಲಿ ವಿಷ್ಣು ಭಕ್ತರಾಗಲಿ ಯಾರಿಗಾದರೂ ಬ್ರಾಹ್ಮಣರು ಋಷಿಗಳು ಬ್ರಹ್ಮ ಋಷಿಗಳು ಶಾಪ ಕೊಟ್ಟರೆ ಅದನ್ನು ಅವರು ಸ್ವೀಕಾರ ಮಾಡಿ ಶಿರಸ ಮಾನ್ಯ ಮಾಡಿ ನಡೆಸಬೇಕು ಅಂತ ಪರಮಾತ್ಮನ ಆಜ್ಞೆ. ಯಾಕೆ ಅಷ್ಟು ಬ್ರಾಹ್ಮಣರ ಮೇಲೆ ಅವನು ಕಾರುಣ್ಯದಿಂದ ಆ ರೀತಿ ವ್ಯವಸ್ಥೆ ಮಾಡಿದ್ದಾನೆ ಭಗವಂತ. ಯಾಕೆ ಅಂತ ಅದಕ್ಕೊಂದು ಹಿನ್ನೆಲೆ ಇದೆ. ಒಂದು ಸಲ ಪರಮಾತ್ಮ ಭೃಗು ಋಷಿಗಳ ಹೆಂಡತಿಯನ್ನು ಕೊಂದನಂತೆ. ಇದೇ ಭೃಗು ಋಷಿಗಳ ಹೆಂಡತಿ. ಯಾಕೆ ಅಂದರೆ ಭೃಗು ಋಷಿಗಳ ಹೆಂಡತಿ ದೈತ್ಯ ಪಕ್ಷಪಾತಿ ಆಗಿದ್ದಂತೆ. ದೈತ್ಯರಿಗೆ ಜಯ ಬರಲಿ ಅಂತ ಸ್ವಲ್ಪ ಬಯಸಿದ್ಲು. ದೈತ್ಯರ ಕಡೆ ಅವಳಿಗೆ ಪಕ್ಷಪಾತ ಒಲವು ಜಾಸ್ತಿ ಇತ್ತು. ಅದು ಗೊತ್ತಾಯಿತು ಪರಮಾತ್ಮನಿಗೆ. ಭೃಗು ಋಷಿಗಳ ಪತ್ನಿ ದೈತ್ಯ ಪಕ್ಷಪಾತಿಯಾಗಿದ್ದಾಳೆ ಅಂತ ತಿಳ್ಕೊಂಡು ಪರಮಾತ್ಮ ಭೃಗು ಋಷಿಗಳ ಹೆಂಡತಿನೇ ಕೊಂದುಬಿಟ್ನಂತೆ. ಕೊಂದ. ಭೃಗು ಋಷಿಗಳಿಗೆ ಸಿಟ್ಟು ಬಂತು. ನನಗೆ ಪತ್ನಿ ವಿಯೋಗ ಉಂಟು ಮಾಡಿದ್ದರಿಂದ ನಾನು ನಿನಗೆ ಶಾಪ ಹಾಕ್ತೇನೆ ಅಂತ ಭೃಗು ಋಷಿಗಳು ವಿಷ್ಣುವಿಗೆ ಶಾಪ ಹಾಕಿದರಂತೆ. ನನ್ನ ಹೆಂಡತಿಯನ್ನು ನೀನು ಕೊಂದಿದ್ದೀಯಾದ್ದರಿಂದ ನಿನಗೂ ನಿನ್ನ ಹೆಂಡತಿಗೂ ವಿಯೋಗ ಉಂಟಾಗಲಿ ಅಂತ ಶಾಪ ಹಾಕಿದರು. ನಿನಗೂ ಪತ್ನಿ ವಿಯೋಗ ಆಗಬೇಕು, ಅಷ್ಟೇ ಅಲ್ಲ ನಿನ್ನ ಹೆಂಡತಿ ಜೊತೆಗೆ ಜಗಳ ಆಗ್ತಿರ್ಬೇಕು ನಿನಗೆ ಅಂತ ಬೇರೆ ಶಾಪ ಹಾಕಿದರು. ಗಂಡ ಹೆಂಡತಿ ಜಗಳ ಆಗಲಿ ಅಂತ ಶಾಪ ಹಾಕಿದರು. ಸುಮ್ಮನೆ ನಕ್ಕ ಬಂದ ವಿಷ್ಣು. ಆಮೇಲೆ ಭೃಗು ಋಷಿಗಳು ಕಾಡಿಗೆ ಹೋಗಿ ತಪಸ್ಸುರು ಮಾಡಿದರು. ಆ ವಿಷ್ಣುವನ್ನೇ ಒಲಿಸ್ಕೊಳ್ಳಿಕ್ಕೆ ತಪಸ್ಸುರು ಮಾಡಿದರು. ವಿಷ್ಣುವಿಗೆ ಶಾಪ ಹಾಕಿದರು, ಅವನನ್ನು ಒಲಿಸ್ಕೊಳ್ಬೇಕು ಅಂತ ತಪಸ್ಸು ಮಾಡಿದರು. 100 ವರ್ಷ ತಪಸ್ಸಾದ ಮೇಲೆ ವಿಷ್ಣು ಪ್ರತ್ಯಕ್ಷನಾದ. ಕೇಳಿದ, ಅವತ್ತು ಶಾಪ ಹಾಕಿದ್ರಿ, ಈಗ ತಪಸ್ಸು ಮಾಡ್ತಿದ್ದೀರಿ ಏನು ಅಂತ ಕೇಳಿದ. ಏನಿಲ್ಲ, ಅವತ್ತು ನಾನು ಶಾಪ ಹಾಕಿದ್ನಲ್ಲ, ದಯಮಾಡಿ ಅದನ್ನು ನಡೆಸು, ಆ ವರ ಕೊಡು ಅಂತ ಕೇಳಿದ್ರಂತಷ್ಟೆ. ನೀನು ನಡೆಸದೆ ಹೋದರೆ ನನ್ನ ಮರ್ಯಾದೆ ಹೋಗುತ್ತೆ ಅಂತಂತಾರೆ ಭೃಗು ಋಷಿಗಳು. ನಾನು ಹಾಕಿದ ಶಾಪ ನೀನು ನಡೆಸಲಿಲ್ಲ ಅಂತ ಆದರೆ ಅದನ್ನು ಹುಸಿ ಮಾಡಿಬಿಟ್ರೆ ನನಗೆ ಮರ್ಯಾದೆನೇ ಇಲ್ಲ ಅಂತ ಆಗ್ತದೆ, ನಮ್ಮ ಜಾತಿಯವರಿಗೆ ಮರ್ಯಾದೆ ಇಲ್ಲ ಅಂತ ಆಗ್ತದೆ. ಅದರಿಂದ ಸ್ವಾಮಿ, ನಾನು ಕೊಟ್ಟ ಶಾಪವನ್ನು ನೀನು ದಯಮಾಡಿ ಸ್ವೀಕಾರ ಮಾಡು, ನಡೆಸು ಅಂತ ಬೇಡ್ಕೊಂಡ್ರಂತೆ, ವರ ಕೇಳಿದ್ರಂತೆ. ಪರಮಾತ್ಮ ವರ ಕೊಟ್ಟ. ಸರಿ, ಹಾಗಾದರೆ ನಿನ್ನ ಶಾಪ ನಡೆಸ್ತೇನೆ ಅಂತ ವರ ಕೊಟ್ಟು ಆ ಪತ್ನಿ ವಿಯೋಗ ಆಗಲಿ ಅಂತನ್ನೋ ಶಾಪವನ್ನು ರಾಮಾವತಾರದಲ್ಲಿ ನಡೆಸಿದನಂತೆ. ರಾಮಾವತಾರ ಕಾಲದಲ್ಲಿ ಸೀತೆ ಕಳೆದು ಹೋದ್ಲು ಅಂತ ಸ್ವಲ್ಪ ನಾಟಕ ಆಡಿ, ಅದು ಬರೇ ನಾಟಕ, ಆ ರೀತಿ ಮಾಡಿ ಅಂತೂ ಒಂದು ನಡೆಸಿದ. ಇಲ್ಲೇ ಬರ್ತದೆ ಮುಂದೆ ಲಕ್ಷ್ಮಿಗೂ ನಾರಾಯಣನಿಗೂ ಸ್ವಲ್ಪ ಪ್ರೇಮ ಕಲಹ ಆಯಿತು. ಅದಕ್ಕೆ ಲಕ್ಷ್ಮೀದೇವಿ ಕೊಲ್ಲಾಪುರಕ್ಕೆ ಬಂದಳು ಅಂತ, ಊರು ಬಿಟ್ಟು ಬಂದಳು ಅಂತ ಕಥೆ ಬರ್ತದೆ. ಇದು ಭೃಗು ಋಷಿಗಳಿಗೆ ಅವರಿಗೆ ವರ ಕೊಟ್ಟದ್ದಕ್ಕೆ ಅವರ ಶಾಪವನ್ನು ನಡೆಸಿದ ಪರಮಾತ್ಮ. ಇದಾದ ಮೇಲೆ ಎಲ್ಲ ದೇವತೆಗಳನ್ನು ಕರೆದು ಹೇಳಿದ್ನಂತೆ,
ನೋಡಿ, ಯಾರಾದರೂ ಋಷಿಗಳು ನಿಮಗೆ ಶಾಪ ಹಾಕಿದರೆ ನೀವು ಅದನ್ನು ನೀವು ಸ್ವೀಕಾರ ಮಾಡಿ ನಡೆಸಿಬಿಡ್ರಿ. ಇಲ್ದಿದ್ರೆ ಮತ್ತೆ ಅವ್ರು ನಿಮ್ಮನ್ನು ತಪಸ್ಸು ಮಾಡಿ ವರ ಕೇಳಬೇಕಾಗ್ತದೆ, ಆ ಕ್ಲೇಶ ಕೊಡಬೇಡಿ ಅಂತ ಹೇಳಿದ್ನಂತೆ. ಇಲ್ದಿದ್ರೆ ಶಾಪ ಹಾಕ್ತಾರೆ, ಆಮೇಲೆ ಅವರು ತಪಸ್ಸು ಮಾಡಬೇಕು, ವರ ಕೇಳಬೇಕು, ನನ್ನ ಶಾಪ ನಡೆಸ್ರಿ ಅಂತ. ಅವರಿಗೆಲ್ಲ ಹಿಂಸೆ ಕೊಡೋದು ಬೇಡ. ವಿಷ್ಣು ಭಕ್ತೈಶ್ಚ ಬ್ರಹ್ಮಶಾಪವನ್ನು ವರ್ತತೆ. ಅವರೇನಾದರೂ ಶಾಪ ಕೊಟ್ಟರೆ ನೀವಾಗೇ ಅದನ್ನು ಸ್ವೀಕಾರ ಮಾಡಿರಿ ಅಂತ ಪರಮಾತ್ಮ ಆಜ್ಞೆ ಮಾಡಿದ. ಆದ್ದರಿಂದಲೇ ಬ್ರಹ್ಮದೇವರು ಕೂಡ ಭೃಗು ಋಷಿಗಳ ಶಾಪ ಸ್ವೀಕಾರ ಮಾಡಿದರು. ಮತ್ತು ಇವರು ರುದ್ರದೇವರು ಕೂಡ ಸ್ವೀಕಾರ ಮಾಡಿದರು. ಇದೇ ರೀತಿ ಭಾಗವತದಲ್ಲಿ ಬರ್ತದೆ. ಸೌಭರಿ ಅಂತ ಒಬ್ಬ ಋಷಿ, ಸೌಭರಿ ಋಷಿ ಗರುಡನಿಗೆ ಶಾಪ ಹಾಕಿದ್ನಂತೆ. ಆ ಯಮುನಾ ನದಿಯ ಒಂದು ಸ್ಥಳಕ್ಕೆ ನೀನು ಬರ್ಕೂಡುದು ಅಂತ. ಗರುಡದೇವರು ಆ ಶಾಪವನ್ನು ಸ್ವೀಕಾರ ಮಾಡಿದರು. ಕಣ್ವ ಋಷಿಗಳು ವಾಯುದೇವರಿಗೆ ಶಾಪ ಹಾಕಿದ್ರಂತೆ. ನಿನ್ನ ಮೂಲ ರೂಪ ಅಪ್ರಸಿದ್ಧವಾಗಲಿ ಅಂತ ಕಣ್ವ ಋಷಿಗಳ ಶಾಪ ಇತ್ತು. ವಾಯುದೇವರು ಅದನ್ನು ಸ್ವೀಕಾರ ಮಾಡಿದರು. ಮೂಲ ರೂಪ ಅಪ್ರಸಿದ್ಧ, ಹನುಮ, ಭೀಮ, ಮಧ್ವ 3 ಮಾತ್ರ ಪ್ರಸಿದ್ಧ ಆಗಲಿ ಅಂತ. ಹೀಗೆ ಇವೆಲ್ಲ ಪರಮಾತ್ಮನ ಆಜ್ಞೆಯಿಂದ ಋಷಿಗಳು ಕೊಟ್ಟಂಥ ಶಾಪವನ್ನು ದೇವತೆಗಳು ನಡೆಸೋದುಂಟು. ಅದರಂತೆ ಬ್ರಹ್ಮದೇವರು ಕೂಡ ಸ್ವೀಕಾರ ಮಾಡಿದರು, ರುದ್ರದೇವರು ಸ್ವೀಕಾರ ಮಾಡಿದರು. ಅವರಿಗೆ ಶಾಪ ಹಾಕಿ ಭೃಗು ಋಷಿಗಳು ವೈಕುಂಠಕ್ಕೆ ಹೋದರು. ಅಲ್ಲಿ ಹೋದರೆ ಅಲ್ಲಿಯೂ ಕೂಡ ಇವರಿಗೆ ಸತ್ಕಾರ ಮಾಡೋರಿಲ್ಲ. ಬರ್ರಿ ಕೂಡಿ ಅಂತ ಒಬ್ಬರು ಹೇಳೋರಿಲ್ಲ. ಸತ್ಯಲೋಕದಲ್ಲೂ ಕರೀಲಿಲ್ಲ, ಕೈಲಾಸದಲ್ಲೂ ಕರೀಲಿಲ್ಲ. ವೈಕುಂಠಕ್ಕೆ ಹೋದರೆ ಪರಮಾತ್ಮ ಮಲಗಿದ್ದಾನೆ, ಲಕ್ಷ್ಮೀದೇವಿ ಜೊತೆಗೆ ಮಲಗಿಬಿಟ್ಟಿತ್ತು. ಸಿಟ್ಟು ಬಂತು, ಇನ್ನೂ ಸಿಟ್ಟು ಬಂತು. ಸೀದಾ ಹೋದವರೇ ಭೃಗು ಋಷಿಗಳು ಪರಮಾತ್ಮನ ಎದೆಗೆ ಒದ್ದು ಬಿಟ್ಟರು. ಒದ್ದು ಕೂಡಲೇ ಎಚ್ಚರ ಆಯ್ತಂತೆ ಭಗವಂತನಿಗೆ. ಎದ್ದು ನೋಡ್ತಾನೆ, ಭೃಗು ಋಷಿಗಳು ಬಂದು ಒದ್ದಿದ್ರು. ಕೂಡಲೇ ಸಂಭ್ರಮದಿಂದ ಗಡಿಬಿಡಿಯಿಂದ ಲಕ್ಷ್ಮೀದೇವಿಯನ್ನು ಕಳಿಸಿ, ಹೋಗಿ ಬಿಸಿನೀರು ತೊಗೊಂಡು ಬಾ ಅಂತ ಹೇಳಿ ಲಕ್ಷ್ಮೀದೇವಿ ಕೈಯಿಂದ ಬಿಸಿನೀರು ತರಿಸಿ ಆ ಭೃಗು ಋಷಿಗಳ ಕಾಲು ತೊಳೆದು ಅದನ್ನು ಒತ್ತಿ ಸಂವಹನ ಮಾಡಿ ಕಾಲು ತೊಳೆದು ತಾನು ಪ್ರೋಕ್ಷಣೆ ಮಾಡಿಕೊಂಡು ಲಕ್ಷ್ಮೀದೇವಿಗೂ ಪ್ರೋಕ್ಷಣೆ ಮಾಡಿ ವೈಕುಂಠ ಲೋಕಕ್ಕೆಲ್ಲ ಪ್ರೋಕ್ಷಣೆ ಮಾಡಿದ್ನಂತೆ ಪರಮಾತ್ಮ. ಅಲ್ಲಿ ಇಂಥ ಸದ್ಗುಣ ನೋಡಿ. ಹೋಗಿ ಒದ್ದರೆ ಇನ್ಯಾರಾದರೂ ಆಗಿದ್ದರೆ ಎಂಥವ್ರಾಗಿದ್ದರೂ ವಾಪಸ್ ಒದೆಯೋರೆ ಗ್ಯಾರಂಟಿ. ಈ ಪರಮಾತ್ಮ ವಾಪಸ್ ಒದಲಿಲ್ಲ. ಆ ಭೃಗು ಋಷಿಗಳಿಗೆ ಲಕ್ಷ್ಮೀದೇವಿ ಕೈಯಿಂದ ನೀರು ತರಿಸಿ ಪಾದ ತೊಳೆದು ಲೋಕಕ್ಕೆಲ್ಲ ಸಿಡಿಸಿ ಏನು ಸೂಚನೆ ಮಾಡ್ತಿದ್ದಾನೆ ಅಂತಂದರೆ, ಬ್ರಾಹ್ಮಣರ ಪಾದೋದಕದಲ್ಲಿ ಎಷ್ಟು ಮಹತ್ವ ಇದೆ ಅಂತನ್ನೋದನ್ನು ಜಗತ್ತಿಗೆ ತಿಳಿಸ್ಬೇಕು. ತ್ರೈಲೋಕ್ಯೇ ಯಾನಿ ತೀರ್ಥಾನಿ ತಾನಿ ತೀರ್ಥಾನಿ ಸಾಗರೇ, ಸಾಗರೇ ಯಾನಿ ತೀರ್ಥಾನಿ ಪದೇ ವಿಪ್ರಸ್ಯ ದಕ್ಷಿಣೆ ಅಂತ ನೀವು. 3 ಲೋಕದಲ್ಲಿ ಎಷ್ಟು ತೀರ್ಥಗಳಿದೆಯೋ ತ್ರೈಲೋಕ್ಯೇ ಯಾನಿ ತೀರ್ಥಾನಿ ಅವೆಲ್ಲ ಸಮುದ್ರದಲ್ಲಿದೆಯಂತೆ. ಒಂದು ಸಲ ಸಮುದ್ರ ಸ್ನಾನ ಮಾಡಿದರೆ 3 ಲೋಕದ ತೀರ್ಥ ಸ್ನಾನ ಮಾಡಿದ ಪುಣ್ಯ ಬರ್ತದೆ. ಆದರೆ ಯಾವಾಗಲೂ ಸಮುದ್ರ ಸ್ನಾನ ಮಾಡೋ ಹಾಗಿಲ್ಲ. ಯಾವತ್ತೋ ಹೋಗಿ ಸಮುದ್ರ ಸ್ನಾನ ಮಾಡ್ತೇನೆ ಅಂದರೆ ಮಾಡಿಕೊಡುದು, ನಿಷೇಧ ಮಾಡಿದ್ದಾರೆ. ಸಮುದ್ರಂ ಪರ್ವಣಿ ಸ್ಪೃಶೇತ್, ಪರ್ವಕಾಲದಲ್ಲಿ ಮಾತ್ರ ಸಮುದ್ರ ಸ್ಪರ್ಶ, ಬೇರೆ ಸಮಯದಲ್ಲಿ ಸಮುದ್ರ ಸ್ಪರ್ಶನೇ ಮಾಡಬಾರ್ದು. ದ್ವಾರಕೆ ಸಮುದ್ರಕ್ಕೆ ಮಾತ್ರ ಒಂದು ಅಪವಾದ. ದ್ವಾರಕಾದಲ್ಲಿ ಸಮುದ್ರ ಸ್ನಾನ ಯಾವತ್ತೂ ಮಾಡ್ಬೋದು, ಬೇರೆ ಕಡೆ ಸಮುದ್ರಂ ಪರ್ವಣಿ ಸ್ಪೃಶೇತ್, ಪರ್ವಕಾಲದಲ್ಲಿ ಮಾತ್ರ. ವಾರಗಳಲ್ಲಿ ಪರ್ವಕಾಲ ಅಂದರೆ ಭಾನುವಾರ, ಅದನ್ನೆಲ್ಲರೂ ತಿಳ್ಕೊಂಡು ಭಾನುವಾರನೇ ರಜೆ ಅಂತ ಕೊಡ್ತಾ ಇದ್ದಾರೆ. ಅದು ಪರ್ವಕಾಲ ಆದ್ದರಿಂದ ಅವತ್ತು ಮಾಡ್ಬೋದು. ಇನ್ನು ಗ್ರಹಣ, ಹುಣ್ಣಿಮೆ, ಅಮಾವಾಸ್ಯೆ ಇವೆಲ್ಲ ಪರ್ವಕಾಲಗಳು ಅಂತಿದೆ. ಬಾಕಿಯಂತೆ ಸಮುದ್ರ ಆದರೆ ಎಲ್ಲ ತೀರ್ಥಗಳಿರೋದು ಸಮುದ್ರದಲ್ಲಿ, ಅದು ಯಾವಾಗಲೂ ಸ್ಪರ್ಶ ಮಾಡೋ ಹಾಗಿಲ್ಲ. ಅದಕ್ಕೆ ಭಗವಂತ ಇನ್ನೊಂದು ವ್ಯವಸ್ಥೆ ಮಾಡಿದ. ತ್ರೈಲೋಕ್ಯೇ ಯಾನಿ ತೀರ್ಥಾನಿ ತಾನಿ ತೀರ್ಥಾನಿ ಸಾಗರೇ, ಅಷ್ಟೂ ತೀರ್ಥಗಳು ಸಮುದ್ರದಲ್ಲಿದೆ. ಸಾಗರೇ ಯಾನಿ ತೀರ್ಥಾನಿ, ಸಮುದ್ರದಲ್ಲಿ ಎಷ್ಟು ತೀರ್ಥ ಇದೆಯೋ ಅಷ್ಟೂ ತೀರ್ಥ ಬ್ರಾಹ್ಮಣರ ಬಲಗಾಲಿನಲ್ಲಿ ಇರ್ತದಂತೆ. ಪದೇ ವಿಪ್ರಸ್ಯ ದಕ್ಷಿಣೆ, ಬಲಗಾಲಿನ ಅಂಗುಷ್ಠದಲ್ಲಿ ಇರ್ತದಂತೆ. ಆದ್ದರಿಂದ ಪರಮಾತ್ಮ ಈ ತತ್ವ ತೋರಿಸಬೇಕು ಅಂತ ಹೇಳಿ ಭೃಗು ಋಷಿಗಳು ಬಂದಾಗ ಒದ್ದರೂ ಕೂಡ ಅವರ ಪಾದ ತೊಳೆದು ಆ ಪಾದೋದಕವನ್ನು ಪ್ರೋಕ್ಷಣೆ ಮಾಡಿಕೊಂಡಿದ್ದಾನೆ. ಆಗ ಭೃಗು ಋಷಿಗಳಿಗೆ ಪರಮಾಶ್ಚರ್ಯ ಆಯಿತು. ಅಲ್ಲ, ಅಲ್ಲಿ ಹೋದರೆ ಬ್ರಹ್ಮದೇವರು ಬಾ ಅಂತಲೂ ಕೂಡ ಕರೀಲಿಲ್ಲ. ನಾನು ನಮಸ್ಕಾರ ಮಾಡಿದ್ದೇನೆ ಹೋಗಿ, ಭೃಗು ಋಷಿಗಳು ನಮಸ್ಕಾರ ಮಾಡಿದರು, ಆದರೂ ಕೂಡ ಮಾತಾಡಿಸಲಿಲ್ಲ ಬ್ರಹ್ಮದೇವರು. ರುದ್ರದೇವರ ಲೋಕಕ್ಕೆ ಹೋದರೆ ಹೊಡಿಲಿಕ್ಕೆ ಬಂದರು. ಇಲ್ಲಿ ನಾನು ಒದ್ದರೂ ಕೂಡ ಪುಣ್ಯಾತ್ಮ ಕಾಲು ತೊಳೆದಿದ್ದಾನೆ. ಏನು ಸೌಜನ್ಯ, ಎಷ್ಟು ಸದ್ಗುಣ, ಕಾಮಕ್ರೋಧಾದಿಗಳನ್ನು ಮೀರಿದವನು ಅಂತಂದರೆ ಪರಮಾತ್ಮನೇ. ಆದ್ದರಿಂದ ಇವನೇ ಗುಣಪೂರ್ಣ
ಇವನೇ ಸರ್ವೋತ್ತಮ ಅಂತ ತೀರ್ಮಾನ ಮಾಡಿ ಭೃಗು ಋಷಿಗಳು ಬಂದು ಕಶ್ಯಪಾದಿ ಋಷಿಗಳಿಗೆ ಹೇಳಿದರು, ತ್ರಿದೇವತಾ ಪರೀಕ್ಷೆ ಮಾಡಿದ್ದೇನೆ, ಭಗವಂತನೇ ಸರ್ವೋತ್ತಮ ಶ್ರೀಕೃಷ್ಣ, ಆದ್ದರಿಂದ ನೀವು ಯಜ್ಞವನ್ನು ಕೃಷ್ಣಾರ್ಪಣಮಸ್ತು ಅಂತ ಕೃಷ್ಣನಿಗೆ ಸಮರ್ಪಣೆ ಮಾಡಿರಿ ಅಂತ ಹೇಳಿ ತತ್ವ ಹೇಳಿದರು. ಇದೇನೋ ಆಯಿತು. ಅಲ್ಲೇನಾಯಿತು ಅಂತಂದರೆ ಭೃಗು ಋಷಿಗಳು ಈಚೆ ಬರೋ ತನಕ ಸುಮ್ಮನಿದ್ಲು ಲಕ್ಷ್ಮೀದೇವಿ. ಭೃಗು ಋಷಿಗಳು ಈ ಕಡೆ ಬಂದ ಮೇಲೆ ಸಿಟ್ಟು ಮಾಡಲಿಕ್ಕೆ ಶುರು ಮಾಡಿದ್ಲಂತೆ. ಇದ್ದಕ್ಕಿದ್ದ ಹಾಗೆ ಎಲ್ಲ ಸಾಮಾನುಗಳನ್ನು ಪ್ಯಾಕ್ ಮಾಡಲಿಕ್ಕೆ ಶುರು ಮಾಡಿದ್ಲು. ಸಾಮಾನೆಲ್ಲ ಕಟ್ತಾ ಇದ್ದಾಳೆ. ನಾರಾಯಣನಿಗೆ ಅನುಮಾನ ಬಂತು, ಏನಿದು ಇದ್ದಕ್ಕಿದ್ದ ಹಾಗೆ ಎಲ್ಲೋ ಹೊರಟಾಗಿದೆ ಏನು ಅಂತ ಕೇಳಿದ. ಅದೆಲ್ಲ ನಿಮಗೆ ಯಾಕೆ ಅಂದ್ಲು. ಒಂದು ಸಲನೂ ಇಂಥ ಮಾತಾಡಿಲ್ಲ. ನಿಮಗೆ ಯಾಕೆ, ನಾ ಎಲ್ಲಿಯಾದರೂ ಹೋಗ್ತೇನೆ ಅಂದ್ಲಂತೆ. ಸಿಟ್ಟು ಮಾಡಲಿಕ್ಕೆ ಶುರು ಮಾಡಿದ್ಲು. ಯಾಕಿಷ್ಟು ಸಿಟ್ಟು, ಏನಾಯಿತು ಇದ್ದಕ್ಕಿದ್ದ ಹಾಗೆ ಅಂತಂದರೆ, ಅಲ್ಲ ಭೃಗು ಋಷಿಗಳು ಬಂದು ಒದ್ರೆ ಅವ್ರಿಗೆ ವಾಪಸ್ ಒದೆಯೋದು ಬಿಟ್ಟು ಅವ್ರ ಕಾಲು ತೊಳೆಯೋದೆ, ಅದು ಮತ್ತು ನನ್ನ ಕೈಲೇ ನೀರು ತರಿಸಿ ನನ್ನ ಕೈ, ಅದು ಯಾಕೆ, ಏನಾಯ್ತು, ನನಗೆ ಒದ್ರು ನಿನಗೇನು ಅಂತ ಕೇಳ್ತಾನೆ ಪರಮಾತ್ಮ. ನನಗೆ ಒದ್ರು, ನಾನು ಪಾದ ತೊಳೆದೆ, ನಿನಗೆ ಯಾಕೆ ಸಿಟ್ಟು? ಅವರು ಒದ್ದದ್ದು ನಿಮಗಲ್ಲ ನನಗೆ ಅಂದ್ಲಂತೆ ಲಕ್ಷ್ಮೀದೇವಿ. ಯಾಕೆ, ಎಲ್ಲಿ ಒದ್ದರು ಭೃಗು ಋಷಿಗಳು? ತಲೆ ಮೇಲೆ ಒದಿಲಿಲ್ಲ, ಬೆನ್ನಿನ ಮೇಲೆ ಒದಿಲಿಲ್ಲ, ಸೀದಾ ಬಂದವರು ಎದೆಗೆ ಒದ್ರು. ನಿಮ್ಮ ಎದೆಗೆ ಒದ್ರು ಅಂದರೆ ಅರ್ಥ ಏನು? ನಿಮ್ಮ ಎದೆಯಲ್ಲಿ ನನ್ನ ವಾಸಸ್ಥಳ ಶ್ರೀವತ್ಸ ಚಿಹ್ನೆ ಅಂತಿದೆಯಲ್ಲ, ಅದು ಲಕ್ಷ್ಮೀದೇವಿ ವಾಸ ಮಾಡುವ ಜಾಗ. ಆ ಭೃಗು ಋಷಿಗಳು ಬಂದು ಒದ್ದದ್ದು ಎದೆಗೆ, ಅದು ಶ್ರೀವತ್ಸ ಚಿಹ್ನೆ ಮೇಲೆ ಬಿತ್ತು. ಅದು ಲಕ್ಷ್ಮೀದೇವಿಯ ವಾಸಸ್ಥಳ, ಅಲ್ಲಿಗೆ ಏಟು ಬಿದ್ದದ್ದು. ಅದೇ ಶ್ರೀವತ್ಸ ಆಯಿತು. ಭೃಗು ಋಷಿಗಳು ಪಾದದಿಂದ ಒದ್ರಲ್ಲ, ಅದನ್ನೇ ಒಂದು ಗುರುತು ಮಾಡಿಟ್ಕೊಂಡಿದ್ದಾನಂತೆ ಪರಮಾತ್ಮ. ಅವನ ಶ್ರೀವತ್ಸ ಚಿಹ್ನೆ ಅಂದರೆ ಬೇರೇನಲ್ಲ, ಭೃಗು ಋಷಿಗಳು ಪಾದದಿಂದ ಒದ್ರಲ್ಲ, ಅದೇ ಗುರುತೇ ಶ್ರೀವತ್ಸ ಚಿಹ್ನೆ. ಅಂದರೆ ನಾನು ವಾಸ ಮಾಡುವ ಜಾಗದಲ್ಲಿ, ಮದಾಲಿಂಗ ಸ್ಥಳೇ ದೇವ, ನಾನು ಆಲಿಂಗನೆ ಮಾಡಿಕೊಳ್ಬೇಕಾದ ಜಾಗ, ನಾನು ವಾಸ ಮಾಡುವ ಜಾಗ, ಅಂಥ ಜಾಗಕ್ಕೆ ಭೃಗು ಋಷಿಗಳು ಒದ್ದರು, ನೀವು ಅವರ ಕಾಲು ತೊಳೆದಿದ್ದೀರಿ. ಇದರಿಂದ ಏನು ಅರ್ಥ ಆಯಿತು ಅಂದರೆ, ಯಾರಾದರೂ ನನಗೆ ಒದ್ರೆ ಅವ್ರ ಪಾದ ತೊಳಿತೀರಿ ಅಂತ ಅರ್ಥ. ಇನ್ನೇನು ಪ್ರೀತಿ ಇದೆ ಅಂತ ಅರ್ಥ ನಿಮಗೆ ನನ್ನ ಮೇಲೆ? ನನಗೆ ಒದ್ದವ್ರಿಗೆ ವಾಪಸ್ ಒದಿಬೇಕು, ನನಗೆ ಒದ್ದವ್ರು ಪಾದ ತೊಳೆಯೋದು. ಆದ್ದರಿಂದ ನಾನು ಇನ್ನು ಇಲ್ಲಿರೋದಿಲ್ಲ ನಿಮ್ಮ ಜೊತೆಗೆ ಅಂತ. ಇದು ಪ್ರೇಮ ಕಲಹ, ಲಕ್ಷ್ಮೀದೇವಿ ಮಾಡಿದ ಪ್ರೇಮ ಕಲಹ ಇದು. ಮೇಲ್ನೋಟಕ್ಕೆ ಹೀಗೆ ಪ್ರೇಮ ಕಲಹ ಮಾಡಿ ಲಕ್ಷ್ಮೀದೇವಿ ಅಲ್ಲಿಂದ ಹೊರಟ್ಲಂತೆ. ವಾದಿರಾಜ ಸ್ವಾಮಿಗಳು ಯುಕ್ತಿ ಮಲ್ಲಿಕಾದಲ್ಲಿ ಹೇಳ್ತಾರೆ, ಶ್ರೀವತ್ಸ ಚಿಹ್ನೆ ಅಂದರೆ ಏನು? ಅದೇನೋ ಒಂದು ಸ್ವಲ್ಪ ಜಾಗದಲ್ಲಿ ಪರಮಾತ್ಮನ ವಕ್ಷಸ್ಥಳದಲ್ಲಿ ಒಂದು ಕಡೆ ಕಪ್ಪು ರೋಮ ವಿಶೇಷಗಳು ಬೆಳೆದಿದೆಯಂತೆ, ಒಂದಿಷ್ಟು ಎದೆಯಲ್ಲಿ ಕೂದಲುಗಳು, ಅದನ್ನು ಶ್ರೀವತ್ಸ ಚಿಹ್ನೆ ಅಂತ ಕೆಲವರು ಹೇಳ್ತಾರೆ. ಅದು ತಪ್ಪು. ಭೃಗು ಋಷಿಗಳು ಪಾದದಿಂದ ಒದ್ರಲ್ಲ ಮೂಲ ರೂಪಕ್ಕೆ, ಅದನ್ನೇ ಗುರುತು ಮಾಡಿಟ್ಟುಕೊಂಡಿದ್ದಾನೆ ಪರಮಾತ್ಮ. ಅದು ಎಲ್ಲ ಅವತಾರಗಳಲ್ಲಿಯೂ ಅದು ಕಾಣಿಸ್ತಾ ಇದೆ. ಅದೇ ಶ್ರೀವತ್ಸ ಚಿಹ್ನೆ ಅಂತ ವಾದಿರಾಜರು ಹೇಳ್ತಾರೆ. ಶ್ರೀವತ್ಸ ಚಿಹ್ನೆ ಅಂದರೆ ಅದು, ಅಂದರೆ ತೋರಿಸ್ತಾ ಇದ್ದಾನೆ ಭಗವಂತ. ಶ್ರೀವತ್ಸಾಂಕ ಅಂತ ಪ್ರಸಿದ್ಧನಾಗಿ, ನೋಡಿ ನಾನು ಅವ್ರ ಕೈಯಿಂದ ಒದಿಸ್ಕೊಂಡು ಅವ್ರ ಪಾದ ತೊಳೆದಿದ್ದೀನಿ ಅಂತ ಎಲ್ಲರಿಗೂ ಸಾರ್ತಾ ಇದ್ದಾನೆ. ಅದೇ ಶ್ರೀವತ್ಸ ಚಿಹ್ನೆ. ಹೀಗೆ ಪ್ರೇಮ ಕಲಹ ಮಾಡಿ ಲಕ್ಷ್ಮೀದೇವಿ ಕೊಲ್ಲಾಪುರಕ್ಕೆ ಬಂದ್ಲಂತೆ. ಇದು ಮೇಲ್ನೋಟದ್ದು. ನಿಜವಾದ ಆಂತರ್ಯ ಏನು? ಎಲ್ಲಿಯಾದರೂ ಲಕ್ಷ್ಮೀದೇವಿಗೆ ಭಗವಂತನಿಗೆ ಕಲಹ ಆಗೋದು ಅಂದ್ರೇನು? ಭೃಗು ಋಷಿಗಳು ಶಾಪ ಕೊಟ್ಟಿದ್ದರು, ಅದಕ್ಕೆ ಮೇಲ್ನೋಟದಲ್ಲಿ ಕಲಹ ಅಂತ ಒಂದು ನಾಟಕ ಮಾಡಿದ. ನಿಜವಾದ ಅಂತರಂಗ ಏನು ಅಂದರೆ, ಕೊಲ್ಹಾಪುರದಲ್ಲಿ ಒಬ್ಬ ಅಸುರ ಇದ್ದಂತೆ. ಕೊಲ್ಹ ಅಂತಲೇ ಅವನ ಹೆಸರು, ಅದರಿಂದಲೇ ಅದನ್ನು ಕೊಲ್ಹಾಪುರ ಅಂತ ಕರೀತಾ ಇದ್ದಾರೆ. ಕೊಲ್ಹ ನಾಮಕ ಅಸುರ ಅವನ ವಾಸಸ್ಥಳ, ಅವನಿಂದಲೇ ಆ ಊರಿಗೆ ಆ ಹೆಸರು. ಅವನು ಕೊಲ್ಹಾಪುರದಲ್ಲಿದ್ದಂಥ ಅಸುರ ಎಲ್ಲ ಹೆಣ್ಣು ಮಕ್ಕಳಿಗೆ ಬಹಳ ಬಾಧೆ ಕೊಡ್ತಾ ಇದ್ದಂತೆ, ಹೆಣ್ಣುಮಕ್ಕಳನ್ನೆಲ್ಲ ಪೀಡಿಸ್ತಾ ಇದ್ದಂತೆ. ಆ ಎಲ್ಲ ಹೆಣ್ಣು ಮಕ್ಕಳು ಲಕ್ಷ್ಮೀದೇವಿಗೆ ಮೊರೆ ಹೊಕ್ಕಿದ್ರು. ಮತ್ತು ಇನ್ಯಾರಿಗೆ ಹೇಳಬೇಕು? ಲಕ್ಷ್ಮೀದೇವಿ ಹತ್ತಿರ ಪ್ರಾರ್ಥನೆ ಮಾಡಿಕೊಂಡಿದ್ದು. ಆಗ ಲಕ್ಷ್ಮೀದೇವಿ ಆಶ್ವಾಸನೆ ಕೊಟ್ಟಿದ್ಲು, ನಾನು ಕೊಲ್ಹಾಪುರಕ್ಕೆ ಬಂದು ಆ ಕೊಲ್ಲನಾಮಕ ಅಸುರನನ್ನು ಸಂಹಾರ ಮಾಡ್ತೇನೆ, ನೀವು ಚಿಂತೆ ಮಾಡಬೇಡಿ ಅಂತ ಹೆಣ್ಣು ಮಕ್ಕಳಿಗೆಲ್ಲ ಲಕ್ಷ್ಮೀದೇವಿ ವರ ಕೊಟ್ಟಿದ್ಲು. ಕೊಲ್ಹಾಸುರನನ್ನು ಕೊಲ್ಲಲಿಕ್ಕೆ ಕೊಲ್ಹಾಪುರಕ್ಕೆ ಬರಬೇಕಾಗಿತ್ತು. ಇದು ನೆಪ ಆಯಿತು. ಭೃಗು ಋಷಿಗಳು ಪಾದಪ್ರಹಾರ ಮಾಡಿ ಹೋದದ್ದನ್ನು ನೆಪ ಮಾಡಿಕೊಂಡು ಲಕ್ಷ್ಮೀದೇವಿ ಆ ವೈಕುಂಠವನ್ನು ಬಿಟ್ಟು ಕೊಲ್ಹಾಪುರಕ್ಕೆ ಬಂದು ಕೊಲ್ಹಾಸುರನನ್ನು ಕೊಂದು ಅಲ್ಲೇ ನೆಲೆಸಿದ್ದಾಳೆ. ಆ ಲಕ್ಷ್ಮೀದೇವಿ ಯಾವಾಗ ಈ ಕಡೆ ಬಂದಳು, ಆಗ ಪರಮಾತ್ಮ ಒಬ್ಬನೇ ಆಗಿಬಿಟ್ಟ ವೈಕುಂಠದಲ್ಲಿ. ನಾನು ಒಬ್ಬನೇ ಆಗಿದ್ದೇನಲ್ಲ, ಇಲ್ಲಿದ್ದ ನಾನಾದರೂ ಏನು ಮಾಡೋದು? ನಾನು ಭೂಲೋಕಕ್ಕೆ ಹೋದರಾಯಿತು. ಹೋಗಿ ಏನಾದರೂ ಮಾಡಿ ಅವಳಿಗೆ ಸಿಟ್ಟಿಳಿದ ಮೇಲೆ, ಲಕ್ಷ್ಮೀದೇವಿಗೆ ಸಿಟ್ಟು ಇಳಿದ ಮೇಲೆ ಲಕ್ಷ್ಮಿಯನ್ನು ಬರಮಾಡ್ಕೋಬೇಕು, ಅವಳ ಜೊತೆಗೆ ಸಮಾಗಮ ಆಗಬೇಕು ಅನ್ನೋ ಉದ್ದೇಶದಿಂದ ತಾನೂ ಕೂಡ ವೈಕುಂಠವನ್ನು ಬಿಟ್ಟು ಭೂಲೋಕಕ್ಕೆ ಬಂದಿದ್ದಾನೆ ಪರಮಾತ್ಮ.
ಹೀಗೆ ವೈಕುಂಠ ಬಿಟ್ಟು ಯಾಕೆ ಬಂದ ಅಂತಂದರೆ ಇದಕ್ಕೆ ಮೂಲ ಕಾರಣ ನಾರದರು. ಅವ್ರು ಹೋಗಿ ಯಾರಿಗೆ ಸಮರ್ಪಣೆ ಮಾಡ್ತೀರಿ ಅಂತ ಕೇಳಿದ್ರಿಂದ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆಯಿತು, ಇಲ್ಲಿದ್ರೆ ಆಗ್ತಿದ್ದಿಲ್ಲ. ಯಜ್ಞ ಯಾರಿಗೆ ಸಮರ್ಪಣೆ ಮಾಡ್ತೀರಿ ಅಂತ ಕೇಳಿದ್ರಲ್ಲ, ಅದಕ್ಕೆ ಇದೆಲ್ಲ ನಡೀತು. ಅವರು ತ್ರಿದೇವತಾ ಪರೀಕ್ಷೆ ಮಾಡಿದರು, ಭಗವಂತನಿಗೆ ಭೃಗು ಋಷಿಗಳು ಒದ್ದರು, ಅದು ಲಕ್ಷ್ಮೀದೇವಿ ಕೊಲ್ಹಾಪುರಕ್ಕೆ ಬಂದು ಪರಮಾತ್ಮನೂ ಬಿಟ್ಟು ಭೂಲೋಕಕ್ಕೆ ಬಂದ. ಆದರೂ ಒಂದೇ ಸಲ ಕೊಲ್ಹಾಪುರಕ್ಕೆ ಹೋಗಲಿಲ್ಲ, ಸಿಟ್ಟಿಳಿಯೋ ತನಕ ಹೋಗಬಾರ್ದು, ಸಿಟ್ಟಿಳಿದ ಮೇಲೆ ಹೋಗಬೇಕು. ಸಿಟ್ಟಿಳಿಲಿ ಅಂತ ಆವಾಗ ದ್ವಾಪರ ಯುಗ ಮುಗಿಲಿಕ್ಕೆ 10,000 ವರ್ಷ ಇತ್ತಂತೆ. 10,000 ವರ್ಷ ಇರುವಾಗ ಇದು ನಡೆದದ್ದು. ಭಗವಂತ ಭೂಲೋಕಕ್ಕೆ ಬಂದ, ಸ್ವಾಮಿ ಪುಷ್ಕರಣಿ ವೆಂಕಟಾಚಲಕ್ಕೆ ಬಂದ. ಸ್ವಾಮಿ ಪುಷ್ಕರಣಿಯ ದಕ್ಷಿಣ ಭಾಗದಲ್ಲಿ ಒಂದು ಇದು ಹುಣಸೆ ಮರ, ತಿಂತ್ರಿಣಿ ವೃಕ್ಷ. ಆ ತಿಂತ್ರಿಣಿ ವೃಕ್ಷದ ಬುಡದಲ್ಲಿ ಒಂದು ಹುತ್ತ, ಆ ಹುತ್ತದೊಳಗೆ ಹೃದಯ ಗುಹಾವಾಸಿ, ಹುತ್ತಕ್ಕೆ ಭೂಗುಹಾ ಅಂತ ಕರೀತಾರೆ. ಎಲ್ಲರ ಹೃದಯ ಗುಹಾವಾಸಿಯಾದ ಪರಮಾತ್ಮ ಭೂಗುಹಾದಲ್ಲಿ ಸೇರಿಕೊಂಡ, ಹುತ್ತದೊಳಗೆ ಸೇರಿಕೊಂಡ. 10,000 ವರ್ಷ ಅಲ್ಲೇ ಇರೋಣ. 10,000 ವರ್ಷಕ್ಕೆ ದ್ವಾಪರ ಯುಗ ಮುಗೀತದೆ, ಕಲಿಯುಗ ಪ್ರಾರಂಭ ಆಗ್ತದೆ. ಕಲಿಯುಗ ಪ್ರಾರಂಭ ಆದಮೇಲೆ ಏನಾದರೂ ಒಂದು ನಾಟಕ ಮಾಡಿ ಆ ಕೊಲ್ಹಾಪುರದ ಲಕ್ಷ್ಮಿಯನ್ನು ಕರೆಸ್ಕೊಳ್ಬೇಕು ಅಂತ ಸಂಕಲ್ಪ ಮಾಡಿ. ದ್ವಾಪರ ಯುಗದಲ್ಲಿ ನಾಟಕ ನಡೀತಿದ್ದಿಲ್ಲ. ಏನು ನಾಟಕ? ಎಲ್ಲ ಕಲಿಯುಗದಲ್ಲೇ ನಾಟಕ ಜಾಸ್ತಿ. ನಾಟಕ ಮಾಡೋರೆಲ್ಲ ಕಲಿಯುಗದಲ್ಲೇ ಮಾಡ್ತಾರೆ. ಹಿಂದಿನ ಯುಗದಲ್ಲಿ ನಾಟಕ ಇದ್ದಿಲ್ಲ, ಬರೀ ನೇರವಾಗಿ ರುಜು ಮಾರ್ಗ ಇತ್ತು. ಭಗವಂತ ಅದನ್ನು ಮುಂದೆ ಮಾಡ್ತಾನೆ. ಆ ನಾಟಕ ತನಗೆ ಹುಷಾರಿಲ್ಲ ಅಂತ ಒಂದು ನಾಟಕ ಮಾಡಿ ಸೂರ್ಯನ ಮೂಲಕ ಕೊಲ್ಹಾಪುರದಿಂದ ಲಕ್ಷ್ಮಿಯನ್ನು ಕರೆಸ್ಕೊಳ್ತಾನೆ. ಅದು ಕಲಿಯುಗದಲ್ಲಿ ಮಾತ್ರ ಅದು ಸಾಧ್ಯ ಅಂತ ಹೇಳಿ ಕಲಿಯುಗ ಮುಗಿಯೋ ತನಕ ಹುತ್ತದಲ್ಲಿರ್ತೇನೆ ಅಂತ ಹುತ್ತದಲ್ಲಿ ವಾಸ ಮಾಡಿಕೊಂಡಿದ್ದಾನೆ. ಅದು ವೆಂಕಟಾಚಲದಲ್ಲಿ ಪರಮಾತ್ಮ ಬಂದು ನೆಲೆಸಿದ್ದು ಯಾಕೆ ಅಂತನ್ನೋದಕ್ಕೆ ಇದೇ ಹಿನ್ನೆಲೆ. ಈ ಹಿನ್ನೆಲೆಯಲ್ಲಿ ಭಗವಂತ ಬಂದು ಅಲ್ಲಿ ಸೇರಿಕೊಂಡು, ಪರಮಾತ್ಮ ಬಂದು ಆ ಹುತ್ತದಲ್ಲಿ ಸೇರಿದ ಮೇಲೆ ಚತುರ್ಮುಖ ಬ್ರಹ್ಮದೇವರು ಅವರೂ ಕೂಡ ಭಗವಂತನ ಬಳಿ ಬರಬೇಕು ಅಂತ ಬಯಸಿದರು. ಲಕ್ಷ್ಮೀದೇವಿ ತಾನೂ ಕೂಡ ಒಂದು ಕಾರ್ಯನಿರ್ವಹಿಸಿದ್ಲು. ಲಕ್ಷ್ಮೀದೇವಿ ಗೋಪಾಲಿಕೆ ಆದಳು, ದನ ಕಾಯುವ ಹುಡುಗಿ ಆದಳು. ಚತುರ್ಮುಖ ಬ್ರಹ್ಮದೇವರು ದನ ಆದರು, ಒಂದು ಹಸು ಆದರು. ರುದ್ರದೇವರು ಕರು ಆದರು. ಆ ಲಕ್ಷ್ಮೀದೇವಿನೇ ದನ ಕಾಯುವ ಹುಡುಗಿಯಾಗಿ ಒಂದು ಹಸು ಮತ್ತು ಕರು ಅದನ್ನು ಕರ್ಕೊಂಡು ಚೋಳರಾಜನ ಹತ್ರ ಬಂದ್ಲಂತೆ. ಮಾರಬೇಕು ಅಂತ ಬಂದಳು. ಈ ತಿರುಪತಿ ಬೆಟ್ಟ, ವೆಂಕಟಾಚಲ ಇದೆಲ್ಲ ಚೋಳರಾಜನಿಗೆ ಸಂಬಂಧಪಟ್ಟ ಪ್ರದೇಶ, ಚೋಳ ದೇಶ ಅಂತ ಕರೀತಾರೆ. ಚೋಳರಾಜ ಅಂತ ಒಬ್ಬನು ಅವನು ಆಳ್ತಾ ಇದ್ದ. ಲಕ್ಷ್ಮೀದೇವಿನೇ ಗೋಪಾಲಿಕೆಯಾಗಿ ಬ್ರಹ್ಮದೇವರು ಮತ್ತು ರುದ್ರದೇವರನ್ನ ದನಕರು ಮಾಡಿಕೊಂಡು ಚೋಳರಾಜನ ಹತ್ರ ಬಂದು ಆ ದನಕರುವನ್ನು ಮಾರಿದ್ಲು. ಚೋಳರಾಜ ಕೊಂಡುಕೊಂಡ. ಆ ಲಕ್ಷ್ಮೀದೇವಿ ಹೇಳಿದಂತೆ, ಇದು ಸಾಧಾರಣ ಹಸು ಅಲ್ಲ, 10 ಜೊತೆಗೆ 11 ಅಂತ ಸೇರಿಸಿಬಿಡಬೇಡ, ಇದು ಬಹಳ ವಿಶಿಷ್ಟವಾದ ಹಾಲು ಕೊಡ್ತಕ್ಕಂಥ ಹಸು, ಅಸಾಧಾರಣವಾದ ಗೋವಿದು, ಸಾಧಾರಣ ಗೋವಲ್ಲ ಇದು, ಲೋಕ ವಿಲಕ್ಷಣವಾದದ್ದು, ಅಸಾಧಾರಣವಾದ್ದು. ಆದ್ದರಿಂದ ವಿಶೇಷವಾಗಿ ಗಮನ ಹರಿಸು, ಚೆನ್ನಾಗಿ ನೋಡ್ಕೋ ಅಂತ ಹೇಳಿ ದನಕರು ಮಾರಿ ಹೋದು. ಆ ಚೋಳರಾಜ ಏನು ಮಾಡಬೇಕು? ಅಸಾಧಾರಣವಾದ ಗೋವಿದು, ಒಳ್ಳೆ ಜಾತಿದ್ದು ಅಂತ ಇಷ್ಟು ಹೇಳಿದ ಮೇಲೆ, ಹಾಗಾದರೆ ನಾವು ದೇವರಿಗೆ ಇದೇ ಗೋವಿನ ಹಾಲಿನಿಂದ ಅಭಿಷೇಕ ಮಾಡೋಣ ಅಂತ ಅವನು ವಿಚಾರ ಮಾಡಬೇಕಾಗಿತ್ತು. ಅವನಿಗೆ ಆ ವಿಚಾರನೇ ಬರಲಿಲ್ಲ. ಹೆಂಡತಿಯನ್ನು ಕರೆದ, ಇದೊಂದು ದನಕರು ಮಾರಿ ಹೋಗಿದ್ದಾಳೆ ಒಂದು ಹುಡುಗಿ, ಬಹಳ ಒಳ್ಳೆ ಹಸುವಂತೆ, ಒಳ್ಳೆ ಹಾಲು ಕೊಡ್ತದೆ, ಬಹಳ ವಿಲಕ್ಷಣವಾದ ಹಸುವಂತೆ, ಅಸಾಧಾರಣ ಗೋವು, ಆದ್ದರಿಂದ ನಮ್ಮ ಮಗನಿಗೆ ಇದರದ್ದೇ ಹಾಲು ಕೊಡಿಸು ಅಂತ ಹೇಳಿಬಿಟ್ಟು ಆ ರಾಜ ಅದನ್ನು ಹೇಳ್ತಾನೆ. ನಮ್ಮ ಮಗನಿಗೆ ಇದನ್ನು ಮೀಸಲಾಗಿಡೋಣ, ಈ ಹಸು, ಇದರ ಹಾಲು ಮಗನಿಗೆ ಕುಡಿಸ್ಬೇಕು, ಇನ್ಯಾರಿಗೂ ಬೇಡ, ನಮ್ಮ ಮಗ ಇದರ ಹಾಲು ಕುಡಿಬೇಕು. ಪುತ್ರಾರ್ಥ ಮಕರೋ ನೃಪಃ, ಇಂಥ ಹಸುವನ್ನು ಮಗನಿಗೋಸ್ಕರ ಅಂತ ಮೀಸಲಾಗಿಟ್ಟ. ಅಲ್ಲ, ಒಂದು ವಿಶಿಷ್ಟವಾದ ವಸ್ತು ಬಂದರೆ ಮೊದಲು ಅದನ್ನು ದೇವರ ಪೂಜೆಗೆ, ದೇವರಿಗೆ ಅಂತ ವಿನಿಯೋಗ ಮಾಡಲಿಕ್ಕೆ ನಮ್ಮ ಬುದ್ಧಿ ಬರಬೇಕಂತ. ಒಂದು ಬೆಳೆ ಬಂತು, ಹೊಸ ಬೆಳೆ ಬಂದು ಕೂಡಲೇ ಹಿಂದಿನ ಕಾಲದವ್ರು ಏನು ಮಾಡ್ತಿದ್ರು ಅಂದರೆ, ಅದನ್ನು ದೇವರಿಗೆ ಸಮರ್ಪಣೆ ಮಾಡಿ, ಪಿತೃದೇವತೆಗಳಿಗೆಲ್ಲ ಸಮರ್ಪಣೆ ಮಾಡಿ ಆಮೇಲೆ ಬಳಸ್ತಿದ್ರು. ಹೊಸ ಬೆಳೆ ಬಂದರೆ ಮನೆಯಲ್ಲಿ ಶ್ರಾದ್ದ ಮಾಡ್ತಿದ್ರಂತೆ. ಹೊಸ ಬೆಳೆ ಬಂದರೆ ಸಾಕು. ಅನಿರೀಕ್ಷಿತವಾಗಿ ಏನಾದರೂ ಹಣ ಬಂತು ಅಂತಂದರೆ, ಹಣ ಬಂದ ಕೂಡಲೇ ಮೊದಲು ಶ್ರಾದ್ದ ಮಾಡ್ತಿದ್ರು. ಅನಿರೀಕ್ಷಿತ ಧನಾಗಮ ಆದ ಕೂಡಲೇ ದೇವತೆಗಳಿಗೆ ಸಮರ್ಪಣೆ, ಪಿತೃದೇವತೆಗಳಿಗೆ ಸಮರ್ಪಣೆ, ಆಮೇಲೆ ತಾವು ತಗೊಳ್ಳೋದು. ಇಂಥ ಒಳ್ಳೆ ಹಸು ಅಂತ ಮಾರಿ ಹೋದರೆ ಪುತ್ರಾರ್ಥ ಮಕರೋ ನೃಪಃ, ಮಗನಿಗೆ ಅಂತ ಮೀಸಲಿಟ್ಟುಬಿಟ್ಟ ರಾಜ. ಆ ಹಸು ಸಾಧಾರಣ ಅಲ್ಲ, ಬ್ರಹ್ಮದೇವರು
ಮನೆಯಲ್ಲಿ ಅವತ್ತಿನಿಂದಲೇ ಹಾಲು ಕೊಡಲಿಲ್ಲ ಅಂಥದ್ದು. ಮಗನಿಗೆ ಅಂತ ಇಟ್ಟರೆ ಯಾರು ಕೊಡ್ತಾರೆ? ಹಾಲೇ ಕೊಡಲಿಲ್ಲ ಅಂತ. ಕರು ಇದೆ, ಹಾಲು ಕೊಡ್ತಾ ಇಲ್ಲ. ಯಾಕೆ ಕೊಡಲಿಲ್ಲ? ಮಗನಿಗೆ ಅಂತ ಮೀಸಲಿಟ್ಟ, ಅದಕ್ಕೆ ಕೊಡಲಿಲ್ಲ. ಇವತ್ತು ದನಗಳು ಹಾಲು ಕೊಡೋದು ಕಡಿಮೆ ಆಗ್ತದೆ. ಯಾಕೆ ಕಡಿಮೆ ಆಗ್ತದೆ ಅಂತಂದರೆ, ನಾವೇ ಕುಡಿತೀವಿ ಅಂತಾದಾಗ ಹಾಲು ಕೊಡೋದು ಕಡಿಮೆ ಆಗ್ತದೆ. ದೇವರಿಗೆ ಒಂದಿಷ್ಟು ಕ್ಷೀರಾಭಿಷೇಕ ಮಾಡ್ತೀವಿ ಅಂತಂದರೆ ಯಥೇಚ್ಛ ಹಾಲು ದೊರೀತದೆ. ಮಳೆ ಕಡಿಮೆ ಆಗ್ತದೆ, ನೀರು ಕಡಿಮೆ ಆಗ್ತದೆ, ಕುಡಿಯೋ ನೀರಿಗೆ ಸಿಗೋದಿಲ್ಲ, 8 ದಿನಕ್ಕೊಂದು ಸಲ ನೀರು. ಯಾಕೆ ಈ ಸಮಸ್ಯೆ ಬರ್ತದೆ ಅಂತಂದರೆ, ದೇವರಿಗೆ ಅಭಿಷೇಕ ಮಾಡೋದು ಕಡಿಮೆ ಆದರೆ ನೀರು ಕಡಿಮೆ ಆಗ್ತದೆ, ಕುಡಿಲಿಕ್ಕೆ ನೀರು ಕಡಿಮೆ ಆಗ್ತದೆ. ಬೆಳೆ ಸರಿಯಾಗಿ ಬರೋದಿಲ್ಲ. ಯಾಕೆ ಅಂದರೆ ದೇವರಿಗೆ ಹೋಮ ಇಲ್ಲ, ನೈವೇದ್ಯ ಇಲ್ಲ ಅಂತಾದರೆ ಆವಾಗ ಭೂಮಿ ಬೆಳೆ ಕೊಡೋದು ಕಡಿಮೆ ಮಾಡ್ತಾಳೆ, ಮೋಡ ಪರ್ಜನ್ಯ ನೀರು ಕೊಡೋದು ಕಡಿಮೆ ಮಾಡ್ತಾನೆ, ದನಕರುಗಳು ಹಾಲು ಕೊಡೋದು ಕಡಿಮೆ. ದೇವರಿಗೆ ಅಂತ ಇಟ್ಟಾಗ ಎಲ್ಲ ಸಮೃದ್ಧಿ ಆಗ್ತದೆ. ದೇವರಿಗೆ ಅಂತ ಮಾಡಲಿಲ್ಲ. ಪುತ್ರಾರ್ಥ ಮಗನಿಗೆ ಮೀಸಲಿಟ್ಟ, ಹಾಲೇ ಕೊಡಲಿಲ್ಲ. ಏನು ಮಾಡ್ತಿತ್ತು ಮತ್ತು ಹಾಲು? ದಿನಾ ಹಸು ಬೆಳಗ್ಗೆ ದನ ಮೇಲಿಕ್ಕೆ ಅಂತ ಬಿಟ್ಟರೆ ಆ ನಾರಾಯಣಗಿರಿಗೆ ಬಂದು, ಆ ವೆಂಕಟಾಚಲಕ್ಕೆ ಬಂದು, ಆ ಹುತ್ತದ ಮೇಲೆ ನಿಂತುಕೊಂಡು ಎಲ್ಲ ಹಾಲು ಹುತ್ತದಲ್ಲಿ ಸುರಿಸಿ ಹೋಗ್ತಿತ್ತಂತೆ. ಯಾಕೆ? ಹುತ್ತದಲ್ಲಿ ಪರಮಾತ್ಮ ಇದ್ದಾನೆ, ವೈಕುಂಠಾಧಿಪತಿ ಭಗವಂತ ಹುತ್ತದಲ್ಲಿದ್ದಾನೆ. ರಾಜ ಅಭಿಷೇಕ ಮಾಡೋದಿಲ್ಲ, ನಾನೇ ಮಾಡ್ತೀನಿ ಅಂತ ಆ ಹಸು ಹಾಲನ್ನೆಲ್ಲ ಸುರಿಸಿ ಹೋಗ್ತಿತ್ತಂತೆ. ಮನೆಯಲ್ಲಿ ಹಾಲು ಕೊಡಲಿಲ್ಲ. ದೊಡ್ಡ ಗಲಾಟೆ ಶುರುವಾಯಿತು. ಯಾರು ಕುಡಿತಾರೆ, ಯಾರು ಕದೀತಾರೆ, ಹಾಗೆ ಹೀಗೆ ಗಲಾಟೆ. ಕೊನೆಗೆ ದನ ಕಾಯುವ ಹುಡುಗ ಒಬ್ಬ ಇದ್ದ, ಅವನನ್ನು ಹಿಡಿದು ಬಡಿದ್ರಂತೆ. ನೀನೇ ಕದ್ದು ಮಾರ್ತಾ ಇದ್ದೆ ಹಾಲನ್ನು ಅಂತ ಅವನಿಗೆ ಏಟು ಬಿತ್ತು. ಇಂಥ ಪರಿಸ್ಥಿತಿ. ಹೀಗೆ ಇದರಲ್ಲಿರೋ ತತ್ವನೇ ಇದು. ಭಗವಂತನಿಗೆ ಅಂತ ನಾವು ಮೀಸಲಿಟ್ಟರೆ, ಅದಕ್ಕೆ ಹೇಳ್ತಾನೆ ಕೃಷ್ಣ ಭಗವದ್ಗೀತೆಯಲ್ಲಿ, ತೈರ್ದತ್ತಾನ್ ಅಪ್ರದಾಯೈಭ್ಯ ಯೋ ಭುಂಕ್ತೆ ಸ್ಥೇನ ಏವ ಸಹ. ದೇವತೆಗಳೇ ನಮಗೆ ಕೊಡ್ತಕ್ಕಂಥ ನೀರು, ಬೆಳಕು, ಮಳೆ, ಬೆಳೆ, ಇದನ್ನು ದೇವತೆಗಳಿಗೆ ನಾವು ಅರ್ಪಣೆ ಮಾಡಲಿಲ್ಲ, ನಾವು ಮಾತ್ರ ಮಾಡಿದ್ವಿ ಅಂತಂದರೆ, ಅವರು ಕೊಟ್ಟದ್ದನ್ನೇ ಅವರಿಗೆ ಸ್ವಲ್ಪನೂ ಕೊಡದೇ ಇದ್ದರೆ ಆವಾಗ ಅವನಿಗೆ ಸ್ಥೇನ, ಕಳ್ಳ ಅಂತ ಹೆಸರು ಬರ್ತದೆ, ಅವನಿಗೆ ಶಿಕ್ಷೆ ಆಗ್ತದೆ ಅಂತಂತಾರೆ. ಅಂಥ ಪರಿಸ್ಥಿತಿ ಅದು ಬ್ರಹ್ಮದೇವರೇ ತೋರಿಸಿದರು. ದನಕಾಯಿ ಹುಡುಗನಿಗೆ ಏಟು ಬಿತ್ತು. ಅವನು ಪಾಪ ಕದ್ದಿಲ್ಲ, ಅವನಿಗೆ ಸಿಟ್ಟು ಬಂತು. ಒಂದು ದಿವಸ ಮರುದಿವಸ ದನ ಮೇಲಕ್ಕೆ ಹೋಗುವಾಗ ಕೈಯಲ್ಲಿ ಕೊಡ್ಲಿ ಹಿಡ್ಕೊಂಡು ಹೋದಂತೆ. ಯಾರು ಕದೀತಾರೆ ಹಸುವಿನ ಹಾಲನ್ನು, ಕೊಡ್ಲಿಯಿಂದ ಅವ್ರನ್ನ ಕೊಂದು ಬಿಡ್ತೇನೆ, ತಲೆ ಕಡಿತೇನೆ ಅಂತ ಕೊಡ್ಲಿ ಹಿಡ್ಕೊಂಡು ಹೋದ. ಯಾರೂ ಕದ್ದಿಲ್ಲ. ಆ ಹಸು ಸೀದಾ ವೆಂಕಟಾಚಲಕ್ಕೆ ಬರೋದು, ಹುತ್ತದ ಮೇಲೆ ನಿಂತುಕೊಂಡು ಹಾಲು ಸುರಿಸಿ ಹೋಗ್ತಾ ಇತ್ತು. ದನಕಾಯಿ ಹುಡುಗ ಕೊಡ್ಲಿ ಹಿಡ್ಕೊಂಡು ದನಕ್ಕೆ ಹೊಡೆಯೋಣ ಅಂತ ಹೊರಟ. ದನಕ್ಕೆ ಹೊಡಿತೇನೆ ಅಂತ ಇನ್ನೇನು ಪ್ರಹಾರ ಮಾಡಬೇಕು, ಆ ಏಟು ಬೀಳ್ತದೆ ಅಂತ ಆಗುವಾಗ ಹುತ್ತದೊಳಗಿದ್ದಂಥ ಪರಮಾತ್ಮ ಯೋಚನೆ ಮಾಡಿದ. ಏಕೇನ ತುಳಸಿ ಮಾತ್ರ ದಲೇನಾಪಿ ನರೋತ್ತಮ ಪೂಜೆಯೇದ್ ಭಕ್ತಿಭಾವೇನ ತಮ್ಮ ರಕ್ಷಾಮೀತಿ ಮತ್ಪಣಃ. ನಾನೊಂದು ಪ್ರತಿಜ್ಞೆ ಮಾಡಿದ್ದೀನಿ. ಒಂದು ತುಳಸಿ ದಳವನ್ನು, ಒಂದು ತುಳಸಿ ದಳ, ಒಂದು ಬಿಂದು ಗಂಗೋದಕ ಅಂತಾರೆ, ಒಂದು ತುಳಸಿ ದಳ ಸಾಲಿಗ್ರಾಮದ ಮೇಲಿಟ್ಟು ಕೃಷ್ಣ ಪ್ರೀತನಾಗು ಅಂತ ಅಂದರೆ ಸಾಕು, ಅವರನ್ನು ರಕ್ಷಣೆ ಮಾಡ್ತೇನೆ ಅಂತ ನಾನು ಪ್ರತಿಜ್ಞೆ ಮಾಡಿದ್ದೀನಿ. ಏಕೇನ ತುಳಸಿ ಮಾತ್ರ ದಲೇನ, ಒಂದು ತುಳಸಿ ದಳ ಅರ್ಪಣೆ ಮಾಡಿದರೆ ಈ ಪ್ರತಿನಿತ್ಯ ನನಗೆ ಕ್ಷೀರಾಭಿಷೇಕ ಮಾಡ್ತಾ ಇದೆ ಈ ಹಸು. ಇವತ್ತು ಇದಕ್ಕೆ ಕೊಡ್ಲಿ ಏಟು ಬೀಳ್ತಾ ಇದೆ. ಇದನ್ನು ರಕ್ಷಣೆ ಮಾಡದೇ ಇದ್ದರೆ ನನ್ನ ಮಾತಿನ ಮೇಲೆ ವಿಶ್ವಾಸ ಬರೋದಿಲ್ಲ ಜನರಿಗೆ. ಇದನ್ನು ರಕ್ಷಣೆ ಮಾಡಬೇಕು ಅಂತ ಅನಿಸ್ತು. ಏಟು ಬೀಳೋದ್ರೊಳಗೆ ಭಗವಂತ ಹುತ್ತದಿಂದ ಮೇಲೆ ಬಂದ, ದನವನ್ನು ದಬ್ಬಿದ, ದನ ಆಚೆ ಬಿತ್ತು, ಕೊಡ್ಲಿ ಏಟು ಇವನ ತಲೆ ಮೇಲೆ ಬಿತ್ತು. ತಲೆ ಸ್ಫೋಟ ಆಯ್ತಂತೆ. ವಿಷ್ಣುವಿನ ತಲೆ ಸ್ಫೋಟ ಆಯಿತು. ತಲೆ ಸ್ಫೋಟ ಆಗೋದು ಅಂದರೆ ಏನು? ಜ್ಞಾನಾನಂದಮಯವಾಗಿರತಕ್ಕಂಥ ದೇಹ, ಎಲ್ಲ ಜ್ಞಾನಸ್ವರೂಪ, ಚಿನ್ಮಯ ದೇಹ, ಜ್ಞಾನಾನಂದಮಯ ದೇಹ. ಕೊಡ್ಲಿ ಏಟಿಗೆ ಛೇದ ಆಗೋದಿಲ್ಲ. ಅದು ಎಲುಬು, ರಕ್ತ, ಮೂಳೆ, ಮಾಂಸ, ಚರ್ಮ ಅದರದ್ದಲ್ಲ, ಪ್ರಾಕೃತ ಕಾಯ ಅಲ್ಲ. ಆದರೂ ತತ್ಕಾಲದಲ್ಲಿ ಸ್ಫೋಟ ಆದರೆ ಹೇಗೆ ರಕ್ತ ಚಿಮ್ಮಬೇಕೋ ಆ ರೀತಿ ತಲೆಯಿಂದ ರಕ್ತ ಸೃಷ್ಟಿ ಮಾಡಿ ಚಿಮ್ಮೋ ಹಾಗೆ ಮಾಡಿದ್ನಂತೆ. ತಲೆಯಿಂದ ರಕ್ತ ಚಿಮ್ತಾ ಇದೆ. ಕೃಷ್ಣಾವತಾರದಲ್ಲಿ ಕಥೆ ಹೇಳುವಾಗ ಆಚಾರ್ಯರು ಒಂದು ನಿರ್ಣಯ ಕೊಡ್ತಾರೆ. ಕೃಷ್ಣ ಮಧುರಾಪಟ್ಟಣಕ್ಕೆ ಬಂದಲ್ಲ ಕಂಸನ ವಧೆ ಮಾಡಬೇಕು ಅಂತ. ಹಳ್ಳಿಯಲ್ಲಿದ್ದವನು ಮಧುರಾಪಟ್ಟಣಕ್ಕೆ ಬರುವಾಗ ಯೋಚನೆ ಮಾಡಿದ, ಇಲ್ಲಿ ನಾನು ದೊಡ್ಡ ಸಿಟಿಗೆ ಬರ್ತಾ ಇದ್ದೀನಿ, ಚೆನ್ನಾಗಿ ಕ್ಷೌರಗಿರ ಮಾಡಿಸ್ಕೊಂಡು ಹೋಗಬೇಕು ಅಂತ ಅನಿಸ್ತಂತವನಿಗೆ. ಅದಕ್ಕೆ ಒಬ್ಬನ ಹತ್ರ ಕ್ಷೌರ ಮಾಡಿಸ್ಕೊಂಡಂತೆ ಅಲ್ಲಿ ಕೃಷ್ಣ. ಆ ಕ್ಷೌರಿಕ ಬೇರೆ ಯಾರೂ ಅಲ್ಲ, ವೈಕುಂಠದಲ್ಲೇ ಇದ್ದ ಕ್ಷೌರಿಕ, ಅವನೇ ಇಲ್ಲಿ ಹುಟ್ಟಿದ್ನಂತೆ, ಮತ್ತೆ ಅವನೇ ಇಲ್ಲಿ ಬಂದಿದ್ದಂತೆ. ಅವನ ಕೈಯಲ್ಲಿ ಕ್ಷೌರ ಮಾಡಿಸ್ಕೊಂಡಂತೆ. ಅಲ್ಲ, ಕೃಷ್ಣನ ತಲೆ ಕೂದಲು ಕತ್ತರಿಸಲಿಕ್ಕೆ ಸಾಧ್ಯವೇ ಅಂತ ಒಂದು ಪ್ರಶ್ನೆ ಹಾಕೋತಾರೆ ಮಧ್ವಾಚಾರ್ಯ. ಪರಮಾತ್ಮನ ತಲೆ ಕೂದಲನ್ನು ಕತ್ತರಿಸಲಿಕ್ಕೆ ಸಾಧ್ಯ ಏನು?
ಇಲ್ಲ, ಆ ಕ್ಷೌರಿಕ ಇವನಿಗೆ ಕ್ಷೌರ ಮಾಡಬೇಕು ಅಂತ ಅಂದ್ಕೊಂಡಿದ್ದಂತೆ. ಅವನ ಪ್ರೀತ್ಯರ್ಥವಾಗಿ ಅವನು ಕತ್ರಿ ಪ್ರಯೋಗ ಮಾಡಿದಾಗ ತತ್ಕಾಲದಲ್ಲಿ ತುಂಡು ತುಂಡು ಕೇಶಗಳನ್ನು ಸೃಷ್ಟಿ ಮಾಡಿ ಬಿಡಿಸ್ತಿದ್ದಂತೆ. ಅವನಿಗೆ ನಾನು ತುಂಡು ಮಾಡಿದೆ ಅಂತ ಅವನಿಗೆ ಭ್ರಾಂತಿ, ಅಷ್ಟೇನು. ಇಷ್ಟೇ ಕೇಶ ಖಂಡನ ಮಾಡಿದ್ದು ಅಂದರೆ ಇಷ್ಟೇ. ಹೀಗೆ ಪರಮಾತ್ಮ ಆ ತನ್ನ ತಲೆಯಿಂದ, ತಲೆ ಒಡೆದದ್ದಲ್ಲ, ರಕ್ತದ ದೇಹನೇ ಅಲ್ಲ ಪರಮಾತ್ಮಂದು, ಆದರೂ ಕೂಡ ರಕ್ತವನ್ನು ಸೃಷ್ಟಿ ಮಾಡಿ ಎಷ್ಟೋ ಎತ್ತರಕ್ಕೆ ಅದು ಕಾರಂಜಿಯಂತೆ ಪುಟಿಯು ಹಾಗೆ ಮಾಡಿದ. ಆ ರಕ್ತದ ಪ್ರವಾಹ ಪುಟಿತಾ ಇದೆ. ಆ ಕಾರಂಜಿ ನೋಡಿ ಆ ದನಕಾಯಿ ಹುಡುಗ ಹೃದಯಾಘಾತ ಆಗಿ ಸತ್ತೇ ಹೋದನಂತೆ. ಆ ಹಸು ಆಮೇಲೆ ಗಾಬರಿ ಆಯಿತು ಅದಕ್ಕೆ. ಆ ಹಸು ಸೀದಾ ಬಂದು ಚೋಳರಾಜನ ಮನೆಯಲ್ಲಿ ಹೊರಳಾಡ್ತಾ ಇದೆ. ಏನೋ ಆಗಿದೆ ಅಂತ ಅರ್ಥ ಆಯಿತು ಚೋಳರಾಜನಿಗೆ. ಕೆಲವರನ್ನು ಕರೆಕೊಂಡು ಹಿಂಬಾಲಿಸಿದ. ಆ ಹಸು ಮತ್ತೆ ವೆಂಕಟಾಚಲಕ್ಕೆ ಬಂತು. ಚೋಳರಾಜನೂ ಬಂದಾಗ ಅಲ್ಲಿ ತನಕ ಹುತ್ತದಲ್ಲಿದ್ದಂಥ ಪರಮಾತ್ಮ ಉದ್ಭಿದ್ಯ ವಲ್ಮೀಕಮನಂತ ವೀರ್ಯೋಹ್ಯನಂತ ಶೈಲೇಂದ್ರ ತಲಂ ಸಮಾಶ್ರಿತ. ಆ ಹುತ್ತದಲ್ಲಿದ್ದಂಥ ಪರಮಾತ್ಮ ಮೇಲೆ ಬಂದು ಹೇಳ್ತಾನೆ, ಚೋಳರಾಜ, ನಾನು ಇಲ್ಲಿಗೆ ಬಂದು 10,000 ವರ್ಷ ಆಯಿತು. ಒಬ್ಬರಿಗೂ ಒಂದು ಉಪದ್ರವ ಕೊಟ್ಟವನಲ್ಲ, ಒಬ್ಬರಿಗೂ ಒಂದು ಕೆಡುಕು ಮಾಡಿಲ್ಲ. ನನ್ನಷ್ಟಕ್ಕೆ ನಾನು ಹುತ್ತದೊಳಗಿದ್ದೆ. ಇವತ್ತು ನಿನ್ನ ಮನೆ ದನಕಾಯುವ ಹುಡುಗ ನನ್ನ ತಲೆ ಒಡೆದ. ನಾನೇನು ಮಾಡಲಿ ಅಂದ ಅವನು. ನೀನು ಜವಾಬ್ದಾರಿ ಅಂತ. ನೀನು ಜವಾಬ್ದಾರಿ. ಸರಿಯಾಗಿ ಕಾರ್ಯಕಾರ್ಯ ವಿಚಾರ ಮಾಡದೇನೆ ನೀನು ಅವನಿಗೆ ಶಿಕ್ಷೆ ಕೊಟ್ಟದ್ರಿಂದ ಅವನು ಕೊಡಲಿ ಹಿಡ್ಕೊಂಡು ಹೊಡೆಯೋ ಹಾಗಾಯಿತು. ಆದ್ದರಿಂದ ಒಂದು ಸ್ಥಳದಲ್ಲಿ ಸ್ತ್ರೀ ಪುತ್ರಾದ್ದೈ ಕೃತಂ ಕರ್ಮ, ಸಣ್ಣ ಸಣ್ಣ ಹುಡುಗರು ಹೆಣ್ಣು ಮಕ್ಕಳು ಏನಾದರೂ ಅಪರಾಧ ಮಾಡಿದರೆ ಅದು ಯಜಮಾನನಿಗೆ ಹೊಣೆಗಾರಿಕೆ. ಯಜಮಾನ ಅದಕ್ಕೆ ಹೊಣೆಗಾರನ ಆಗ್ತಾನೆ. ಯಾರು ಮಕ್ಕಳು ಮಾಡಿದರೂ ನನಗೇನು ಸಂಬಂಧ ಅನ್ನೋ ಹಾಗಿಲ್ಲ, ಯಜಮಾನನಿಗೆ ಅದೆಲ್ಲ ಅನ್ವಯಿಸ್ತದೆ. ಆದ್ದರಿಂದ ನಿನ್ನ ಚೋಳ ದೇಶದಲ್ಲಿ ನಾನು ಬಂದು ನನ್ನಷ್ಟಕ್ಕೆ ನಾನಿದ್ದರೆ, ನಿನ್ನ ದನಕಾಯಿ ಹುಡುಗ ನಿನ್ನ ಭೃತ್ಯ ನನ್ನ ತಲೆ ಹೊಡೆದದ್ದಕ್ಕೆ ನಾನು ನಿನಗೆ ಶಾಪ ಹಾಕ್ತೇನೆ. ನೀನು ಅದನ್ನು ಅನುಭವಿಸಲೇಬೇಕು, ಬೇರೆ ಮಾರ್ಗವೇ ಇಲ್ಲ. ನನ್ನ ತಲೆ ಹೊಡೆದದ್ದಕ್ಕೆ ಪಿಶಾಚೋ ಭವ ದುರ್ಬುದ್ಧೇ ಯಾವತ್ ಕಲಿಯುಗಂ ಭವೇತ್. ಕಲಿಯುಗದ ಆರಂಭದಲ್ಲಿ ನಡೆದದ್ದಿದ್ದು, ಕಲಿಯುಗದ ಆರಂಭದಲ್ಲಿ. ಆಗಲೇ ಶಾಪ ಕೊಟ್ಟ ಪರಮಾತ್ಮ, ಕಲಿಯುಗ ಮುಗಿಯೋ ತನಕ ನಿನ್ನ ಪಿಶಾಚಿಯಾಗಿರುವಂಥ ಶಾಪ ಕೊಟ್ಟ. ಏನು ಗೋಳು ಅಂದ್ಕೊಂಡ ಚೋಳರಾಜ. ಎಂಥ ಪರಿಸ್ಥಿತಿ ಬಂತಲ್ಲ ಅಂತ ಅವನು ಗೋಳಿಟ್ಟಿದ್ದಕ್ಕೆ ಮತ್ತೆ ಹೇಳಿದಂತೆ, ಇರಲಿ, ನನ್ನ ಮಾತು ಒಂದು ಸಲ ಆಡಿದ ಮೇಲೆ ಅದು ಸುಳ್ಳಾಗೋದಿಲ್ಲ. ನೀನು ಕಲಿಯುಗ ಮುಗಿಯೋ ತನಕ ಪಿಶಾಚಿ ಆಗು. ಆದರೆ ಅದರ ಮಧ್ಯದಲ್ಲೂ ನಿನಗೆ ಸುಖದ ಅವಧಿ ಹೇಳ್ತೇನೆ ಕೇಳು ಅಂತ. ಅದರ ಮಧ್ಯದಲ್ಲೂ ನಿನಗೆ ಸುಖ ಪ್ರಾಪ್ತಿ ಆಗ್ತದೆ. ಇಲ್ಲದಿದ್ದರೆ ಪಿಶಾಚಿ ಜನ್ಮ ಅಂದರೆ ದುಃಖವೇ. ಅದು ತನಗೆ ಮಾತ್ರ ಅಲ್ಲ, ಬೇರೆಯವ್ರಿಗೂ ದುಃಖ. ಯಾರಾದರೂ ಪಿಶಾಚಿ ಆಗಿದ್ದರೆ ಅದು ದುಃಖ ಅನುಭವಿಸಬೇಕು. ಯಾರಿಗೆ ಕಾಟ ಕೊಡ್ತದೋ ಅವರೂ ದುಃಖ. ಆದರೆ ನಿನಗೆ ಸುಖ ಆಗುವಂಥ ಒಂದು ಕಾಲ ಹೇಳ್ತೇನೆ. ಮುಂದೆ ಆಕಾಶ ರಾಜ ತನ್ನ ಮಗಳಾದ ಪದ್ಮಾವತಿಯನ್ನು ನನಗೆ ಕೊಟ್ಟು ಮದುವೆ ಮಾಡ್ತಾನೆ. ಮದುವೆ ಮಾಡುವಾಗ ವರದಕ್ಷಿಣಾ ರೂಪದಲ್ಲಿ ಒಂದು ರತ್ನಖಚಿತವಾಗಿರತಕ್ಕಂಥ ಸುವರ್ಣದ ಕಿರೀಟವನ್ನು ಕೊಡ್ತಾನೆ. ಬಹಳ ಭಾರದ್ದು, ಅತ್ಯಂತ ಭಾರದ ಸುವರ್ಣ ಕಿರೀಟ ಕೊಡ್ತಾನೆ. ಅದನ್ನು ನಾನು ತಲೆ ಮೇಲೆ ಧರಿಸಬೇಕು. ಆದರೆ ದಿನ ಧರಿಸಲಿಕ್ಕೆ ಆಗೋದಿಲ್ಲ, ಕೊಡಲಿ ಏಟು ಬಿದ್ದುಬಿಟ್ಟಿದೆ. ಏಟಾದ ತಲೆಗೆ ಆ ಕಿರೀಟ ಬೇರೆ ಇಟ್ಟರೆ ಹೇಗೆ? ಎಲ್ಲ ನಾಟಕ ಇದೆ. ಏಟಾದ ತಲೆ ಕಿರೀಟ ಹೇಗಿಡಲಿ? ಆದರೂ ಮಾವ ಕೊಟ್ಟದ್ದು ಅಂತ ಪ್ರತಿ ಶುಕ್ರವಾರ ಸಾಯಂಕಾಲ ನಾನು ಅದನ್ನು ಧಾರಣೆ ಮಾಡ್ತೀನಿ. ಆ ಕಿರೀಟ ಧಾರಣೆ ಮಾಡುವಾಗ ಅದು ಏಟು ಬಿದ್ದ ತಲೆ ಅಲ್ವ, ಸ್ವಲ್ಪ ನೋವಾಗಿ ಕಣ್ಣಲ್ಲಿ ನೀರು ಬರ್ತದೆ 6 ಗಳಿಗೆ. ಆಗ ನಿನಗೆ ಸುಖ ಆಗಲಿ ಅಂತ ಇಷ್ಟು ಶಾಪಕ್ಕೊಂದು ವಿಶಾಪ ಹೇಳಿ ಕೊಟ್ಟು ಕಳಿಸಿದ. ಚೋಳರಾಜ ತನ್ನ ಪ್ರಾರಬ್ಧ ಇದು ಅಂತ ತಿಳ್ಕೊಂಡು ಅವನು ಹೋಗ್ತಾನೆ.